ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಅಕ್ಟೋಬರ್ 10ನೇ ತಾರೀಕು ಎಲ್ಲ ಹುಟ್ಟುಹಬ್ಬನ ಆಚರಿಸಿಕೊಳ್ತಿರೋ ಎಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ತಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕರುಣಿಸಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತನ ಕೃಪಾ ಕಟಾಕ್ಷ ಸದಾ ನಿಮ್ಮ ಜೋಡಿ ಮೇಲೆ ಹೀಗೆ ಇರಲಿ, ನೂರು ಜೊತೆಯಾಗಿ ಬಾಳಿ ಅಂತ ಹಾರೈಸ್ತಾ ಇದ್ದೀನಿ. ಅದೇ ರೀತಿ ವಿಶೇಷವಾಗಿ ಶುಕ್ರವಾರ ಎಲ್ಲ ನವದುರ್ಗಿಯರ ವಾರ, ಎಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದೀರಿ, ಅವರೆಲ್ಲರೂ ಕೂಡ ಯಶಸ್ಸು ದೊರಕಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ ಏನು ನಡೀತಿದೆ, ದೇಶ ವಿದೇಶಗಳಲ್ಲಿ ಏನು ನಡೀತಿದೆ, ಕ್ರೀಡಾ ಸುದ್ದಿ ಏನಿದೆ ಅನ್ನೋದನ್ನು ಕೂಡ ಕ್ವಿಕ್ ಆಗಿ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ಒಂದಷ್ಟು ಕಿವಿ ಮಾತುಗಳು. ಕಾರ್ಯಕ್ರಮಕ್ಕೆ ಕರೆ ಮಾಡುವಾಗ ದಯವಿಟ್ಟು ಸಂಪೂರ್ಣವಾಗಿ ಟಿವಿಯನ್ನು ಮ್ಯೂಟ್ ಮಾಡಿಬಿಟ್ಟು ಕರೆ ಮಾಡಿ ಅಂತ ಕೇಳ್ಕೊಳ್ತೀನಿ. ಯಾಕೆಂದರೆ ನೇರ ಪ್ರಸಾರದ ಕಾರ್ಯಕ್ರಮ ಆಗಿದ್ರು ಕೂಡ ಈ ಕಾರ್ಯಕ್ರಮ ನಿಮ್ಮ ಟಿವಿ ಪರದಲ್ಲಿ ಪ್ರಸಾರಕ್ಕೆ 4 ರಿಂದ 5 ಸೆಕೆಂಡ್ ತಡೋದ್ರಿಂದ ದಯವಿಟ್ಟು ಮ್ಯೂಟ್ ಮಾಡಿ ಕರೆ ಮಾಡಿ. ಅದೇ ರೀತಿ ಪ್ರಶ್ನೆಗಳಿಗೆ ಉತ್ತರಿಸುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚಿನ ಸಮಯವನ್ನು ತೆಗೆದುಕೊಳ್ಬೇಕು. ಯಾಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಅವರು ಉತ್ತರ ಹೇಳಲಿಕ್ಕೆ ಆಗಲ್ಲ ಅಂತ ಹೇಳಿ ಬೇಜಾರು ಮಾಡ್ಕೊಳ್ತಾರಲ್ವಾ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದೇ ರೀತಿ ಕಾರ್ಯಕ್ರಮವನ್ನು ಯಾರು ಬೆಳಗಿನ ಹೊತ್ತು ನೋಡಲಿಕ್ಕಾಗಲ್ಲ ಕೆಲಸದ ಒತ್ತಡದಿಂದ, ಅವ್ರಿಗೋಸ್ಕರ ಕಾರ್ಯಕ್ರಮ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆಗೆ ಮರುಪ್ರಸಾರ ಆಗುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ಕೂತ್ಕೊಂಡು ಆರಾಮಾಗಿ ಕುಟುಂಬದ ಜೊತೆ ನೋಡಿ ಎಂಜಾಯ್ ಮಾಡಿ. ಯಾರಿಗೆ ಬೆಳಗಿನ ಹೊತ್ತು ಸಾಧ್ಯನೇ ಆಗೋದಿಲ್ಲ, ಸಂಜೆ ಹೊತ್ತು ಕೆಲಸದ ಸಾಧ್ಯನೇ ಆಗೋದಿಲ್ಲ ಅಂತಕ್ಕಂಥವ್ರಿಗೋಸ್ಕರ ವಿಶೇಷವಾಗಿ ನಮಸ್ತೆ ದೇವನಗರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಈ ಕಾರ್ಯಕ್ರಮ ಸಂಪೂರ್ಣವಾಗಿ ಅಪ್ಲೋಡ್ ಆಗಿರುತ್ತೆ. ಅಲ್ಲಿ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ನೀವು ಯೂಟ್ಯೂಬಲ್ಲಿ ನೋಡ್ತೀರಿ ಅಂದರೆ ನಿಮಗೆ ವಿಶೇಷವಾಗಿ ಆಪ್ಷನ್ಸ್ ಇದ್ದೇ ಇರುತ್ತೆ. ಏನು ಅಂತ ಹೇಳಿದ್ರೆ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮುಕ್ತವಾಗಿ ಬರೆದು ಕಳಿಸ್ಬೋದು. ಯಾವ ರೀತಿ ಕಾರ್ಯಕ್ರಮಗಳನ್ನ ನೀವು V1 ವಾಹಿನಿಯಲ್ಲಿ ನೋಡಲಿಕ್ಕೆ ಇಷ್ಟಪಡ್ತೀರಿ ಅಂತೆಲ್ಲ, ಓಕೆನಾ? ಸೊ ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸೋದನ್ನು ಮರಿಬೇಡಿ. ಅದೇ ರೀತಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮತ್ತು ಹಿತೈಷಿಗಳಿಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳೋದಕ್ಕೆ ದಯವಿಟ್ಟು ತಿಳಿಸಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀನಿ. ಮೊದಲನೇದಾಗಿ ದಿನ ವಿಶೇಷವನ್ನು ನೋಡೋದಾದರೆ ಇವತ್ತು ವಿಘ್ನ ವಿನಾಶಕನ ಸಂಕಷ್ಟಹರ ಚತುರ್ದಶಿ ಇದೆ. ಅಶ್ವಿನಿ ಮಾಸದ ಒಂದು ವಿಶೇಷವಾಗಿರ್ತಕ್ಕಂಥ ಸಂಕಷ್ಟಹರ ಚತುರ್ದಶಿ. ಅದೇ ರೀತಿ ದೇಶದ ಕೆಲವು ಭಾಗಗಳಲ್ಲಿ ಇವತ್ತು ವಿಶೇಷವಾಗಿರ್ತಕ್ಕಂಥ ಕರ್ವಾ ಚೌತ್ ಅಂತ ವ್ರತವನ್ನು ಕೂಡ ಮಾಡ್ತಾರೆ. ಕರ್ವಾ ಚೌತ್ ಅಂದರೆ ಹೇಗೆ ನಮ್ಮಲ್ಲಿ ಇಲ್ಲಿ ಕರ್ನಾಟಕದಲ್ಲಿ ಭೀಮನ ಅಮಾವಾಸ್ಯೆ ಅಂತ ಹೇಳಿ ಗಂಡನ ಒಂದು ದೀರ್ಘಾಯುಷ್ಯಕ್ಕೋಸ್ಕರ ಮಾಡ್ತಾರೆ, ಹಾಗೆ ದೇಶದ ವಿವಿಧೆಡೆ ಇವತ್ತು ಕರ್ವಾ ಚೌತ್ ಅಂತ ಹೇಳಿ ಉಪವಾಸ ವ್ರತವನ್ನು ಮಾಡ್ತಾರೆ. ಸಾಯಂಕಾಲ ಎಂದಿನಂತೆ ಚಂದ್ರನನ್ನು ನೋಡಿ ಗಂಡನಿಗೆ ಪಾದಪೂಜೆ ಮಾಡಿಬಿಟ್ಟು ಊಟ ಮಾಡ್ತಕ್ಕಂಥದ್ದು ಸಾಕಷ್ಟು ಮಹಿಳೆಯರ ಒಂದು ಸಂಪ್ರದಾಯ. ಇದನ್ನು ಯೂಶ್ವಲಿ ಮಾರ್ವಾಡೀಸ್ ಆಗಿರ್ಬೋದು ಅಥವಾ ಜೈನ್ಸ್ ಆಗಿರ್ಬೋದು, ಆ ರೀತಿ ಒಂದು ನಾರ್ತ್ ಇಂಡಿಯನ್ ಜನ ಯೂಶ್ವಲಿ ಈ ಹಬ್ಬವನ್ನು ಮಾಡ್ತಾರೆ. ಅದೇ ರೀತಿ ಇನ್ನೊಂದು ದಿನ ವಿಶೇಷವನ್ನು ನೋಡೋದಾದರೆ ಇವತ್ತು ಮೆಂಟಲ್ ಹೆಲ್ತ್ ಅವೇರ್ನೆಸ್ ಡೇ ಇದೆ, ಮಾನಸಿಕ ಆರೋಗ್ಯದ ದಿವಸ ಕೂಡ ಇವತ್ತು ಇದೆ. ಸೊ ಬನ್ನಿ ಹಾಗಿದ್ರೆ ಎಲ್ಲ ವಿಚಾರಗಳನ್ನು ಮಾತಾಡೋಣ. ನಮ್ಮೆಲ್ಲ ಪ್ರೀತಿಯ ವೀಕ್ಷಕರ ಜೊತೆ ಮಾತಾಡೋಣ. ಸಾಕಷ್ಟು ವಿಚಾರಗಳನ್ನ ಇವತ್ತು ಕೂಡ ತಿಳಿಸೋದಿದೆ, ಸಾಧ್ಯವಾದಷ್ಟು ಆ ಎಲ್ಲ ವಿಚಾರಗಳನ್ನು ತಿಳಿಸೋದಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಅದೆಲ್ಲದಕ್ಕಿಂತ ಮುಂಚಿತವಾಗಿ ನಾನು ಹೇಳ್ತಾನೆ ಇದ್ದೀನಿ, ಇದು ದಸರಾ ದೀಪಾವಳಿಯ ಸಮಯ. ಸೊ ಎಲ್ಲರೂ ಕೂಡ ಹೊಸ ಹೊಸ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ಕಾಯ್ತಾ ಇರ್ತಾರೆ. ಆದರೆ ಎಲ್ಲಿ ಸಿಗುತ್ತೆ, ಹೇಗೆ ಪರ್ಚೇಸ್ ಮಾಡಬೇಕು ಅಂತ ಕೆಲವೊಮ್ಮೆ ಗೊತ್ತಿರಲ್ಲ. ಈ ಆನ್ಲೈನಲ್ಲಂತೂ ದಯವಿಟ್ಟು ಪರ್ಚೇಸ್ ಮಾಡೋದಕ್ಕೆ ಹೋಗಬೇಡಿ. ಸಾಧ್ಯವಾದಷ್ಟು ನಮ್ಮ ಸ್ಥಳೀಯ ಗ್ರಾಹಕರಿಂದ ಪರ್ಚೇಸ್ ಮಾಡಿ, ಅವರಿಂದ ಅವ್ರಿಗೂ ಕೂಡ ಒಂದಷ್ಟು ಬಿಸ್ನೆಸ್ ಆಗುತ್ತೆ. ನಿಮ್ಮನ್ನು ನಂಬಿಕೊಂಡು ಅವ್ರ ಅಂಗಡಿಗಳನ್ನು ತೆರೆದಿರ್ತಾರೆ. ಎಲ್ಲರೂ ಆನ್ಲೈನಲ್ಲೇ ಬಿಸ್ನೆಸ್ ಮಾಡ್ತಾ ಹೋಗ್ಬಿಟ್ರೆ ಸ್ಥಳೀಯ ಒಂದು ವ್ಯಾಪಾರ ವಹಿವಾಟುಗಳು ನಡೆಯೋದಾದರೆ ಹೇಗೆ ಹೇಳಿ? ಖಂಡಿತ ನೆನ್ಪಿಟ್ಕೊಳ್ಳಿ, ಯಾವುದೇ ಒಂದು ಆನ್ಲೈನ್ ಆಗಲಿ ಅಥವಾ ಯಾವುದೇ ಒಂದು ಇದ್ರ ಮಾರ್ಕೆಟಿಂಗ್ ಬಿಸ್ನೆಸ್ ಆಗಲಿ, ಯಾರೂ ಕೂಡ ತಮ್ಮ ಲಾಭವನ್ನು ಬಿಟ್ಟು ಮಾಡಲ್ಲ. ಅಲ್ಲಿ ಅವರು ತುಂಬ ಏನಾದರೂ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ ಅಂದರೆ ಸಮಥಿಂಗ್ ಈಸ್ ರಾಂಗ್ ಅನ್ನೋದನ್ನು ದಯವಿಟ್ಟು ನೆನಪಿಟ್ಕೊಳ್ಳಿ. ಏಕೆಂದರೆ ನಾನು ತುಂಬ ಸಲ ನಮ್ಮ ಒಂದು V1 ವಾಹಿನಿಯಲ್ಲಿ ಕೂಡ ತೋರಿಸಿದ್ದೀವಿ, ಹೇಳಿದ್ದೀವಿ. ಏನು ಅಂದರೆ ಈ ಮೆಡಿಸಿನ್ಸ್ಗಳು ಅಲ್ಲಿ ಆನ್ಲೈನಲ್ಲಿ ತುಂಬ ಡಿಸ್ಕೌಂಟಲ್ಲಿ ಸಿಗುತ್ತೆ ಅಂತ ಹೇಳಿ ತೊಗೊಳ್ತೀರಿ, ಅಥವಾ ಬೇರೆ ಬೇರೆ ವಸ್ತುಗಳು ಡಿಸ್ಕೌಂಟಲ್ಲಿ ಸಿಗುತ್ತೆ ಅಂತ ಹೇಳಿ ತೊಗೊಳ್ತೀರಿ. ಅದಾದ ನಂತರ ನಿಮಗೆ ಟಿ ವಿಲೇ ಎಷ್ಟೋ ಸರಿ ತೋರಿಸಿದ್ದಾರೆ, ಎಕ್ಸ್ಪೈರಿ ಆಗಿರ್ತಕ್ಕಂಥ ಗೂಡ್ಸ್ಗಳನ್ನು ಡೇಟನ್ನು ಚೇಂಜ್ ಮಾಡಿಬಿಟ್ಟು ಹೊಸ ಲೇಬಲ್ನ ಹಾಕಿ ಕೊಡ್ತಾ ಇರ್ತಕ್ಕಂಥದ್ದು, ಅದು ಕೂಡ 50% ಆಫಲ್ಲಿ. ನಿಮ್ಗೇನು ಅನಿಸುತ್ತೆ, 50% ಆಫಲ್ಲಿರೋದನ್ನು ಮಾತ್ರ ನೋಡ್ತೀರಿ. ಆದರೆ ಈ ರೀತಿಯ ಒಂದು ಅಕ್ರಮ ವ್ಯವಹಾರಗಳನ್ನು ನೀವು ಅಬ್ಸರ್ವ್ ಮಾಡೋದೇ ಇಲ್ಲ. ಸೊ ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಈ ಥರ ಇಲ್ಲದೇ ಯಾರು ಕೂಡ ಅವನ್ನ 50% ಡಿಸ್ಕೌಂಟ್ಗೆ 60% ಡಿಸ್ಕೌಂಟ್ಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಗ್ರೇಟ್ ಇಂಡಿಯನ್ ಫೆಸ್ಟಿವಲ್ಲು, ಏನೋ ಈ $1 ಬಿಲಿಯನ್ ಫೆಸ್ಟಿವಲ್ಲು, ಈ ಥರಕ್ಕೆಲ್ಲ ಮರಳಾಗಬೇಡಿ. ನಮ್ಮ ಸ್ಥಳೀಯ ಗ್ರಾಹಕ ಹತ್ರ ಪರ್ಚೇಸ್ ಮಾಡಿ. ಅವರು ಕೂಡ ನಿಮ್ಮ ಒಂದು ಪೂಜೆ ಪುನಸ್ಕಾರಗಳಿಗೆ, ನಿಮ್ಮ ಮನೆಯ ಕಾರ್ಯಕ್ರಮಗಳಿಗೆ, ನಿಮ್ಮ ಹತ್ರ ಒಂದು ವೇಳೆ ಹಣ ಇಲ್ಲ ಅಂದರೂ ಕೂಡ ಉದ್ರಿ ಕೊಡ್ತಕ್ಕಂಥವ್ರು ಯಾರಾದರೂ ಇದ್ದರೆ ಈ ಸ್ಥಳೀಯ ಅಂಗಡಿಯವರು. ಅದು ಔಷಧಿ ಅಂಗಡಿ ಆಗಿರ್ಬೋದು, ಕಿರಾಣಿ ಅಂಗಡಿ ಆಗಿರ್ಬೋದು, ತರಕಾರಿ ಅಂಗಡಿ ಆಗಿರ್ಬೋದು, ಯಾವುದೇ ಒಂದು ಚಿಕ್ಕ ಪುಟ್ಟ ಅಂಗಡಿಗಳಾಗಿದ್ದರೂ ಕೂಡ ನಿಮ್ಮನ್ನು ಪ್ರತಿನಿತ್ಯ ಮುಖ ನೋಡ್ತಕ್ಕಂಥವ್ರು. ನೀವು ನಾಳೆ ತಂದು ಕೊಡ್ತೀನಿ ಅಂದರೂ ಆಯಿತು ಕೊಡಿ ಅಂತ ಹೇಳಿ ಕೊಟ್ಟು ಕಳಿಸ್ತಕ್ಕಂಥ ನಗುಮುಖದ ಸರ್ವಿಸ್ ನೀಡ್ತಕ್ಕಂಥವ್ರು ಸ್ಥಳೀಯರು. ಸೊ ಅವರನ್ನು ಬೆಳೆಸಿ ಉಳಿಸಿ. ಸೊ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ನಮ್ಮ ಸ್ಥಳೀಯ ವಾಹಿನಿ ಆಗಿರ್ತಕ್ಕಂಥ V1 ವಾಹಿನಿಯಲ್ಲಿ ನೀವು ನಿಮ್ಮ ಜಾಹೀರಾತುಗಳನ್ನ ನೀಡಲಿಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ದಸರಾ ದೀಪಾವಳಿ ಆಫರ್ ನಡೀತಾ ಇದೆ. ಎಲ್ಲ ಕಡೆ ಡಿಸ್ಕೌಂಟ್ ನೀಡೋ ಹಾಗೆ ನಾವು ಕೂಡ ಡಿಸ್ಕೌಂಟ್ ನೀಡ್ತಾ ಇದ್ದೀವಿ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ನೀವು ನಿಮ್ಮ ಜಾಹೀರಾತುಗಳನ್ನ ನಮ್ಮ ನೀಡಿ
ನಮ್ಮಲ್ಲಿ ನೀಡಿ ಅದ್ರ ಜೊತೆಗೆ ನಿಮ್ಮ ಒಂದು ಗ್ರಾಹಕರ ಸಂಖ್ಯೆ ಏನಿದೆ, ಏಕೆಂದರೆ ದಾವಣಗೆರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಪ್ರಸಾರವಾಗ್ತಕ್ಕಂಥ ಸ್ಥಳೀಯ ವಾಹಿನಿ ಅಂತ ಹೇಳಿದ್ರೆ V1 ವಾಹಿನಿ. ಸೊ ಆ ವಾಹಿನಿಯಲ್ಲಿ ನಿಮ್ಮ ಜಾಹೀರಾತನ್ನು ನೀಡಿ ನಿಮ್ಮ ಬಿಸ್ನೆಸ್ಸನ್ನು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ, ಅದೇ ರೀತಿ ನೀವು ಕೂಡ ಅಭಿವೃದ್ಧಿ ಹೊಂದಿ ಅಂತೇಳಿ ಶುಭ ಹಾರೈಸ್ತಾ ಬನ್ನಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಸೊ ಮೊಟ್ಟ ಮೊದಲನೇದಾಗಿ ನಾನು ಹೇಳ್ತಾ ಇದ್ದೆ, ವರ್ಲ್ಡ್ ಮೆಂಟಲ್ ಹೆಲ್ತ್ ಡೇ ಅಂದರೆ ವಿಶ್ವ ಮಾನಸಿಕ ಆರೋಗ್ಯ ದಿವಸ ಅಂಥೇಳಿ ವಿಶೇಷವಾಗಿರ್ತಕ್ಕಂಥದ್ದು. ಯಾರೆಲ್ಲ ಮಾನಸಿಕ ಆರೋಗ್ಯಕ್ಕೆ ತುತ್ತಾಗಿರ್ತಾರೆ, ಮಾನಸಿಕ ಆರೋಗ್ಯದ ತೊಳೆದಾಟದಿಂದ ಬಳಲ್ತಾ ಇರ್ತಾರೆ, ಅವ್ರಿಗೋಸ್ಕರ ವಿಶೇಷವಾಗಿರ್ತಕ್ಕಂಥ ಒಂದು ದಿವಸ. ಸೊ ಅವರನ್ನು ನಾವು ಕೀಳಾಗಿ ಕಾಣೋದು ಬೇಡ, ಅವರನ್ನು ಕಡೆಗಣಿಸೋದು ಬೇಡ. ಅವ್ರ ಮೇಲೆ ಒಂದಷ್ಟು ಬರೀ ಅನುಕಂಪ ತೋರೋದ್ರ ಬದಲು ಅವ್ರ ಬಗ್ಗೆ ಒಂಚೂರು ಸಹನೆ, ಅನುಭೂತಿ, ಒಂಚೂರು ಪ್ರೀತಿಯನ್ನು ತೋರಿಸಿದೆ ಆದರೆ ಖಂಡಿತವಾಗ್ಲೂ ಕೂಡ ಅವರು ನಿಮ್ಮೆಲ್ಲರ ಹಾಗೆ ಸಾಮಾನ್ಯರ ಹಾಗೆ ಜೀವನವನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಎಷ್ಟೋ ಸಂದರ್ಭಗಳಲ್ಲಿ ನಾವೇನು ಮಾಡ್ತೀವಿ ಅಂದರೆ ಮೆಂಟಲ್ ಡಿಸ್ಟರ್ಬೆನ್ಸ್ ಇದೆ ಅಂದ ತಕ್ಷಣವೇ ಅವ್ರನ್ನ ತುಂಬ ಕೀಳಾಗಿ ನೋಡ್ತಕ್ಕಂಥದ್ದು, ಅಥವಾ ಅವ್ರನ್ನ ಸಮಾಜದಿಂದ ದೂರ ಇಡ್ತಕ್ಕಂಥದ್ದು, ಅಥವಾ ಅವ್ರಿಗೆ ಆ್ಯಕ್ಚುಲಿ ಏನು ಅಂದರೆ ಏನು ಅಂತ ಗೊತ್ತಾಗಲ್ಲ. ಈ ಊಟ ಮಾಡಬೇಕಾ, ತಿಂಡಿ ತಿನ್ಕೋಬೇಕಾ, ಬಟ್ಟೆ ಹಾಕೋಬೇಕಾ, ಅವ್ರಿಗೆ ಯಾವುದ್ರ ಮಾನಸಿಕ ಒಂದು ಪರಿಜ್ಞಾನವೇ ಇರಲ್ಲ. ಈ ಲೋಕದ ಒಂದು ಪರಿಜ್ಞಾನ ಇಲ್ಲದೇ ಇದ್ದು ಬಿಡ್ತಾರೆ ಅಂಥ ಜನ. ಸೊ ಹಾಗಿದ್ದಾಗ ಅವ್ರ ಬಗ್ಗೆ ಒಂದಷ್ಟು ಅನುಕಂಪ, ಪ್ರೀತಿ, ವಿಶ್ವಾಸ ತೋರಿಸ್ಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಕರ್ತವ್ಯ. ಆ ನಿಟ್ಟಿನಲ್ಲಿ ಆ ರೀತಿಯ ಯಾರೇ ಇದ್ದರೂ ಕೂಡ ನಿಮ್ಮ ಅಕ್ಕಪಕ್ಕದವರು ಅವ್ರನ್ನ ಕೀಳಾಗಿ ಕಾಣ್ತಕ್ಕಂಥದ್ದು, ಅವ್ರನ್ನ ತುಚ್ಛವಾಗಿ ಕಾಣ್ತಕ್ಕಂಥದ್ದನ್ನು ಮಾಡಬೇಡಿ. ಅವ್ರ ಬಗ್ಗೆ ಒಂಚೂರು ಕರುಣೆ, ಸಹಾನುಭೂತಿ, ಪ್ರೀತಿಯನ್ನು ತೋರಿಸಿ. ಯಾವ್ದಾರು ಕುಟುಂಬದಲ್ಲಿ ಇದ್ದರೂ ಕೂಡ ಯಾರು ಕೂಡ ಬೇಕಂತ ಈ ರೀತಿ ಒಂದು ಮಾಡ್ಕೊಂಡಿರಲ್ಲ ಅಲ್ವಾ. ಸೊ ಅವ್ರ ಬಗ್ಗೆ ಒಂದಷ್ಟು ಪ್ರೀತಿ ಇರಲಿ. ಆ ವಿಚಾರವನ್ನು ತಿಳಿಸ್ತಾ ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ನಾಳೆ ವಿಶೇಷವಾಗಿ ದಾವಣಗೆರೆ ನಗರದಲ್ಲಿ ಒಂದು ವಿಶೇಷ ಪಥಸಂಚಲನ ನಡೀತಾ ಇದೆ. ಆ ಪಥಸಂಚಲನದ ಬಗ್ಗೆ ಇನ್ನಷ್ಟು ವಿವರಗಳನ್ನು ಅನಂತರ ತಿಳಿಸ್ತೀನಿ. ಸೊ ಅದಕ್ಕಿಂತ ಮುಂಚಿತವಾಗಿ ಇನ್ನಷ್ಟು ವಿಚಾರಗಳನ್ನು ತಿಳಿಸ್ತಾ ಹೋಗೋಣ. ಮಳೆಬೆನ್ನೂರಿನಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಬಂದಿದೆ. ಮಳೆ ಬಗ್ಗೆ ಹೇಳಲೇಬೇಕು. 78 ಮಿಲಿಮೀಟರ್ ಮಳೆ ಸುರಿದಿದೆ. ನಿಜಕ್ಕೂ ಕೂಡ ವರ್ಷದ ಒಂದು 2-3 ತಿಂಗಳಲ್ಲಿ ಸುಳಿಬೇಕಾಗಿರ್ತಕ್ಕಂಥ ಮಳೆ ಒಂದೇ ದಿವಸ ಸುರಿದಿದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅತಿ ಹೆಚ್ಚು ಮಳೆ ಬಂದಿದೆ. ಸಾಕಷ್ಟು ತೊಂದರೆ ಆಗಿದೆ. ತುಂಬ ಮನೆಗಳಿಗೆ ಹಾನಿಯಾಗಿದೆ. ಕೆಲವೊಂದು ಕಡೆ ಸಂಪರ್ಕ ಸೇತುವೆಗಳೇ ಕಟ್ಟಾಗಿರ್ತಕ್ಕಂಥ ಉದಾಹರಣೆಗಳು ಕೂಡ ಇದೆ. ಅದೇ ರೀತಿ ಸುಮಾರು 60 ಎಕರೆಯಷ್ಟು ಭತ್ತದ ಬೆಳೆ ನೀರಿನಿಂದ ಜಲಾವೃತ ಆಗಿದೆ ಅಂತೆ. ಪಾಪ ರೈತರಿಗೆ ಅದು ಎಷ್ಟು ತೊಂದರೆ ಅಂತ ಹೇಳ್ತಾನೆ. ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ರೈತರ ಜೀವನ ಅಂತಕ್ಕಂಥದ್ದು ಯಾವಾಗಲೂ ಹಗ್ಗದ ಮೇಲಿನ ಜಗ್ಗಾಟ ಇದ್ದಂಗೆ. ಮಳೆ ಬಂದರೂ ಕಷ್ಟ, ಮಳೆ ಬರದೇ ಇದ್ದರೂ ಕಷ್ಟ. ಮಳೆ ಬಂದು ಒಳ್ಳೆ ಬೆಳೆ ಬಂತು ಅಂದರೆ ಈ ಒಂದು ಮಧ್ಯವರ್ತಿಗಳ ಕಾಟ, ಬೆಂಬಲ ಬೆಲೆ ಇಲ್ಲದೆ, ಸರಿಯಾದ ಖರೀದಿದಾರರು ಇಲ್ಲದೆ ಅದು ಒಂದು ಕಾಟ. ಹೀಗೆ ಅವ್ರದ್ದು ಒಂದು ಜೀವನ ಅಂತಕ್ಕಂಥದ್ದೇ ಹಗ್ಗದ ಮೇಲಿನ ಒಂದು ತೈಲಾಟ ಇದ್ದಾಗೆ. ಯಾವಾಗ ಹಿಂಗೆ ಆ ಭಗವಂತ ಅವ್ರಿಗೆ ಕೈ ಹಿಡಿದು ನಡೆಸ್ತಾನೋ ಹಾಗೆ ನಡ್ಕೊಂಡು ಹೋಗ್ತಾ ಇರಬೇಕು. ಸೊ ಸದ್ಯಕ್ಕೆ ಉಪತಹಶೀಲ್ದಾರರು ರವಿ ಅವರು ಮತ್ತು ಸಹಾಯಕ ನಿರ್ದೇಶಕ ನಟರಾಜ್ ಅವರೆಲ್ಲ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ನೋಡಿ ಸರ್, ಒಂದಷ್ಟು ದಯವಿಟ್ಟು ಅವ್ರಿಗೆ ರೈತರಿಗೆಲ್ಲ ಉಪಯೋಗ ಆಗೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿಕೊಡಿ ಅಂಥೇಳಿ ನಾವು ಕೂಡ ನಮ್ಮ V1 ವಾಹಿನಿ ವತಿಯಿಂದ ಕೇಳ್ಕೊಳ್ತಾ ಇದ್ದೀವಿ. ಅದೇ ರೀತಿ ಆಂಜನೇಯ ಸ್ವಾಮಿ ದೇವಸ್ಥಾನದ ಕೆರೆ ಭರ್ತಿಯಾಗಿ ಅಲ್ಲಿ ಕೂಡ ಕೋಡಿ ಬಿದ್ದಿದೆ ಅಂತ, ಅಲ್ಲೂ ಕೂಡ ಅಪಾರ ಪ್ರಮಾಣದ ಒಂದು ಹಾನಿಯಾಗಿರ್ತಕ್ಕಂಥ ಸಾಧ್ಯತೆ ಇದೆ. ಮನೆಗಳು ಬಿದ್ದಿದೆ, ಆದರೆ ಯಾರಿಗೂ ಕೂಡ ಪ್ರಾಣಾಪಾಯ ಆಗಿಲ್ಲ ಅಂತಕ್ಕಂಥದ್ದು ಒಂದು ದೇವರದಿಂದ ಒಂದು ಒಳ್ಳೆಯ ವಿಚಾರ. ಅದೇ ರೀತಿ ದೇವರ ಬೆಳಕೆರೆ ಪಿಕಪ್ ಡ್ಯಾಮ್ ತುಂಬಿ ಹರಿತಾ ಇದೆ, ಪ್ರವಾಸಿಗರನ್ನ ಆಕರ್ಷಿಸ್ತಾ ಇದೆ. ಆದರೆ ದಯವಿಟ್ಟು ಹೋಗುವಾಗ ನಿಮ್ಮ ಎಚ್ಚರಿಕೆಯಿಂದ ಇರಿ. ಕುಟುಂಬದರ ಜೊತೆ ಹೋದಾಗ ಹುಷಾರಾಗಿರಿ. ಮಕ್ಕಳು ಮರಿಗಳನ್ನ ಹೆಚ್ಚಾಗಿ ನೀರಿನಲ್ಲಿ ಆಟಾಡಕ್ಕೆ ಬಿಡಬೇಡಿ. ಏಕೆಂದರೆ ಪಾಚಿ ಕಟ್ಟಿರುತ್ತೆ, ಸ್ಕಿಡ್ಡಾಗಿ ಏನು ಬೇಕಾದರೂ ಆಗ್ತಕ್ಕಂಥ ಸಂಭವಗಳು ಇರುತ್ತೆ. ಅದೇ ರೀತಿ ಸಾಕಷ್ಟು ಅಡಿಕೆ ಗದ್ದೆ, ತೆಂಗು ತೋಟಗಳೆಲ್ಲವೂ ಕೂಡ ಜಲಾವೃತ ಆಗಿದೆ ಅಂತೆ. ಶಾಲೆಯ ಶಿಥಿಲಗೊಂಡಿದ್ದ ಕೊಠಡಿ ಕೂಡ ಅದು ಬಿದ್ದಿದೆ ಅಂತ ಹೇಳಿ. ಸೊ ದಯವಿಟ್ಟು ಹುಷಾರಾಗಿರಿ. ಏಕೆಂದರೆ ಶಾಲಾ ಮುಖ್ಯೋಪಾಧ್ಯಾಯರಿಗೆ ಎಲ್ಲರಲ್ಲೇ ಕೇಳ್ಕೊಳ್ತಾ ಇದ್ದೀನಿ, ಆ ಥರ ಏನಾದರೂ ಶಾಲಾ ಒಂದು ಗೋಡೆ ಪರಿಸ್ಥಿತಿ ಸರಿ ಇರಲಿಲ್ಲ ಅಂದರೆ ದಯವಿಟ್ಟು ಆ ರೂಮ್ಗಳಲ್ಲಿ ಮಕ್ಕಳಿಗೆ ಪಾಠ ಮಾಡೋಕ್ಕೆ ಹೋಗ್ಬಿಡಿ. ನಾನು ತುಂಬ ಸಲ ನೋಡಿದ್ದೀನಿ, ಕೇಳಿದ್ದೀನಿ ಕೂಡ. ಇದಕ್ಕಿದ್ದಾಗೆ ಫ್ಯಾನ್ಗಳು ಮೇಲಿಂದ ಬಿದ್ದು ಬಿಡ್ತವೆ, ಗೋಡೆಗಳು ಕುಸಿದು ಬಿಡ್ತವೆ. ಪಾಪ ತುಂಬ ಚಿಕ್ಕ ಚಿಕ್ಕ ಮಕ್ಕಳು ಏನಂದರೆ ಏನು ಮಾಡಲಿಕ್ಕಾಗತ್ತೆ, ತಪ್ಪಿಸ್ಕೊಂಡು ಓಡೋಗೋಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿ. ಸೊ ದಯವಿಟ್ಟು ಮಕ್ಕಳ ಜೀವದ ಜೊತೆ ಚೆಲ್ಲಾಟ ಮಾಡಬೇಡಿ. ಅದೇ ರೀತಿ ನಮ್ಮ ಸಂಬಂಧಪಟ್ಟ ಎಲ್ಲ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಹತ್ರ ಕೇಳ್ಕೊಳ್ತೀನಿ, ಆ ರೀತಿ ಏನಾದರೂ ಇದ್ದರೆ ದಯವಿಟ್ಟು ಅದಕ್ಕೊಂದು ಪುನರ್ ಕಾಯಕಲ್ಪ ಕಲಿಸ್ಕೊಡಿ. ಏಕೆಂದರೆ ಹಳ್ಳಿಗಳ ಶಾಲೆಗಳಲ್ಲಿ ಎಷ್ಟೋ 50-60 ವರ್ಷಗಳ ಹಿಂದೆ ಕಟ್ಟಿರ್ತಕ್ಕಂಥ ಮಣ್ಣಿನ ಗೋಡೆಗಳೇ ಇರ್ತವೆ. ಇವಾಗಿನ ಥರ ಎಲ್ಲ ಸಿಮೆಂಟ್ ಗೋಡೆಗಳು ಇರಲಿಕ್ಕಿಲ್ಲ. ಸೊ ದಯವಿಟ್ಟು ಅದ್ರ ಬಗ್ಗೆ ಒಂಚೂರು ಎಚ್ಚರ ವಹಿಸಿ. ಏಕೆಂದರೆ ಮಳೆಗಳಿಂದ ದಿನನಿತ್ಯವಾಗಿ ನೆಂದಿರ್ತಕ್ಕಂಥ ಗೋಡೆಗಳು ಯಾವಾಗ ಬೇಕಾದರೂ ಕುಸಿದು ಬಿಡ್ಬೋದು. ಸೊ ದಯವಿಟ್ಟು ಆ ಥರ ಯಾವುದಾದ್ರೂ ಶಿಥಿಲಗೊಂಡಿರ್ತಕ್ಕಂಥದ್ದಿದ್ದರೆ ದಯವಿಟ್ಟು ನಮ್ಮ ಶಿಕ್ಷಣ ಇಲಾಖೆ ಆಗಿರ್ಬೋದು ಅಥವಾ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ವ್ಯವಸ್ಥೆ ಮಾಡಿಕೊಡಿ ಅದಕ್ಕೆ ಆದಷ್ಟು ಬೇಗ ಅಂತ ಮತ್ತೊಮ್ಮೆ ನಾನು ಕೇಳ್ಕೊಳ್ತೀನಿ. ಹರಿಹರ ತಾಲೂಕಿನಲ್ಲೂ ಕೂಡ ಸಿಕ್ಕಾಪಟ್ಟೆ ಮಳೆ ಆಗಿದೆ. 123 ಮಿಲಿಮೀಟರ್ ಮಳೆ ಆಗಿದೆ.
ಹೊಳೆಸಿರಿಗೆಯಲ್ಲಿ 20, ಹರಿಹರದಲ್ಲಿ 11 ಮತ್ತು ಕೊಂಡ ಜಿಲ್ಲೆ 15 ಮಿಲಿಮೀಟರ್ ಮಳೆ ಆಗಿರ್ತಕ್ಕಂಥದ್ದು ವರದಿಯಾಗಿದೆ. ಎಲ್ಲ ಕಡೆ ದಾವಣಗೆರೆ ಸುತ್ತಮುತ್ತ ಎಲ್ಲ ಕಡೆ ಚೆನ್ನಾಗಿ ಮಳೆ ಆಗಿದೆ, ಅದರಲ್ಲಿ ಎರಡು ಮಾತು ಇಲ್ಲೇ ಇಲ್ಲ. ಸೊ ಒಂದು ವೇಳೆ ಏನಾದರೂ ಯಾರಿಗಾದರೂ ಹಾನಿಯಾಗಿದ್ದರೆ ಸಂಬಂಧಪಟ್ಟ ಅಧಿಕಾರಿಗಳಕ್ಕೆ ಗಮನಕ್ಕೆ ತನ್ನಿ. ಇಲ್ಲಿ ಕೂಡ ನಾವು ನೋಡ್ತಾ ಇದ್ವಿ ನಿನ್ನೆ ಒಂದು ದೊಡ್ಡ ಚರಂಡಿ ಮೇಲೆ ಸಾಕಷ್ಟು ಮನೆಗಳು ಒಳಗಡೆ ಕುಸಿದು ಆಮೇಲೆ ಚರಂಡಿ ನೀರೆಲ್ಲ ಒಳಗಡೆ ಹೋಗ್ಬಿಟ್ಟು ಪಾಪ ಬಹಳ ಜನ ತಾಪತ್ರಯ ಹೊಂದ್ತಾ ಇದ್ದರು. ಕೆಲವೊಬ್ಬರು ಅದು ಚರಂಡಿ ಮೇಲೆ ಮನೆಗಳನ್ನೇ ಕಟ್ಕೋಬಾರ್ದಾಗಿತ್ತು, ಹಾಗಾಗಿ ಆ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ರು. ಇದೆಲ್ಲ ಪುರಾತನ ಸಮಸ್ಯೆಗಳಿದೆ. ನಾವು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಒಂಚೂರು ವ್ಯವಸ್ಥೆ ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ದಾವಣಗೆರೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ನಡೆಸಲು ಮನೆಗಳೇ ಸಿಗ್ತಾ ಇಲ್ಲ ಅಂತ ಪಾಪ. ನನಗಂತೂ ಭಾಳ ಹೇಳಿ ಬೇಜಾರಾಗಿ ಹೋಗ್ಬಿಟ್ಟಿದೆ. ಈ ಶಿಕ್ಷಕರ ಗೋಳು ಯಾವ ಥರದ್ದು ಅಂದರೆ, ಅವರಿಗೆ ಮನೆಗಳು ಪತ್ತೆ ಮಾಡಿಲ್ಲ, ಅವರಿಗೆ ಗಣತಿ ಆಗಿಲ್ಲ ಅಂದರೆ ಅವ್ರು ಲೆಕ್ಕ ಕೊಡೋಕ್ಕಾಗಲ್ಲ. ಈ ಮನೆಗಳೇ ಸಿಗ್ತಾ ಇಲ್ಲ ಅಂದರೆ ಅವ್ರಿಗೆ ಲೆಕ್ಕ ಮಾಡೋದಾದ್ರೆ ಇಲ್ಲಿ, ಜನಗಣತಿ ಮಾಡೋದಾದ್ರೆ ಇಲ್ಲಿ. ಈ ಸಮಸ್ಯೆ ತಡ್ಕೊಳಕ್ಕಾಗದೆ ಅವರು ಹೋಗ್ಬಿಟ್ಟು ದಿಢೀರ್ ಪಾಲಿಕೆ ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಲ್ಲೊಂಚೂರು ಸ್ಟ್ರೈಕನ್ನು ಮಾಡಿದಾರಂತೆ. ಸಮೀಕ್ಷೆಗೆ ಹಂಚಿಕೆಯಾಗಿರ್ತಕ್ಕಂಥ UHID ಮನೆಗಳ ಲೊಕೇಶನ್ಗಳೇ ಸರಿಯಾಗಿಲ್ಲ ಅಂತೆ. ನಾನು ಪದೇ ಪದೇ ಹೇಳ್ತೀನಿ, ಅಧಿಕಾರಿಗಳು ದಯವಿಟ್ಟು ನೀವು ಮಾಡ್ತಕ್ಕಂಥ ಎಡವಟ್ಟಿಗೆ ನಮ್ಮ ಶಿಕ್ಷಕರನ್ನು ಬಲಿ ಕೊಡಬೇಡಿ. 18ನೇ ತಾರೀಕಿನ ಡೆಡ್ಲೈನ್ ಕೊಟ್ಟಿರಬೇಕು ಅವ್ರಿಗೆ. ಮತ್ತೆ ಶಾಲೆಗಳು ಶುರುವಾಗ್ತವೆ, ಮತ್ತವ್ರಿಗೊಂದಷ್ಟು ತಲೆನೋವು. ಅವರು ಸಂಸಾರದ ಭಾರವನ್ನು ಹೊತ್ಕೊಂಡು ಮಕ್ಕಳಿಗೆ ಪಾಠ ಮಾಡಬೇಕು. ಅದ್ರ ಜೊತೆಗೆ ನೀವು ಈ ಜನಗಣತಿ ಕಾರ್ಯ ಬೇರೆ ಕೊಟ್ಟಿರ್ತೀರಿ. ಯಾವುದಾದ್ರೂ ಒಂದು ಅಂಕು ಡೊಂಕು ಆಯಿತು ಅಂದ್ಬಿಟ್ರೂ ಕಷ್ಟ. ನೋಡಿ, ಮೊನ್ನೆ 3 ಜನ ಏನೋ ಎಕ್ಸ್ಪೈರ್ಡ್ ಆದ್ರಂತೆ. ತುಂಬ ನೋವಾಗುತ್ತೆ. ಯಾಕೆಂದರೆ ಜನಗಣತಿಗೆ ಹೋಗಿರುವಾಗ ನೀವು ಕೊಡ್ತೀರಿ 15 ಲಕ್ಷ 20 ಲಕ್ಷ ಪರಿಹಾರ ಕೊಡ್ತೀರಿ, ಅವ್ರ ಕುಟುಂಬ ನೋಡ್ಕೊಳೋರು ಯಾರು ಸರ್? ಸೊ ದಯವಿಟ್ಟು ಅವ್ರ ಮೇಲಿನ ಬರ್ಡನ್ ಕಡಿಮೆ ಮಾಡಿ, ಅದೇನಿದೆ ವ್ಯವಸ್ಥೆ ಸರಿಯಾಗಿ ಮಾಡಿಕೊಡಿ. ಮನೆಗಳೇ ಸಿಗ್ತಿಲ್ಲ ಅಂದರೆ ಎಲ್ಲಿ ಹೋಗ್ಬಿಟ್ಟು ಅವರು ಜನಗಣತಿ ಮಾಡ್ತಾರೆ? ನೀವೇ ಯೋಚನೆ ಮಾಡಿ. ಅದು ಎಲ್ಲ ಒಂದಕ್ಕೊಂದು ಲಿಂಕ್ ಇರುತ್ತೆ. ಅವ್ರ ತಮ್ಮ ಇಂಪ್ರೆಷನ್ ಕೊಡಬೇಕು, ಅವ್ರ ಮೊಬೈಲ್ಗೆ ಇದು ಏನು OTP ಹೋಗಬೇಕು, ಆ OTP ಇಲ್ಲಿ ಹೇಳಬೇಕು, ಇದು ಸಿಂಕ್ ಆಗಬೇಕು. ಕೊನೆಗೆ ಎರರ್ ಅಂತ ಬಂದರೆ ಅವ್ರು ಮಾಡಿರ್ತಕ್ಕಂಥ ಅಷ್ಟೂ ಕೆಲಸ ಹೊಳೆಯಲ್ಲಿ ಹುಣ್ಸೆಹಣ್ಣು ತೊಳ್ದಂಗೆ ಎಲ್ಲ ಹೊಸದಾಗಿ ಮಾಡ್ಕೊಂಡು ಕೂತ್ಕೋಬೇಕು. ಸಾಕಷ್ಟು ಸಮಸ್ಯೆಗಳಿದ್ದಾವೆ. 400-500 ರೂಪಾಯಿ ಕೊಟ್ಟು ನೀವು ಖರ್ಚಂತೂ ಮಾಡ್ತೀರಿ, ಆದರೆ ಆ ದುಡ್ಡೆಲ್ಲಿ ಹೋಗುತ್ತೆ? ಈ ಥರ ವೆಬ್ಸೈಟ್ಗಳನ್ನ ರೆಡಿ ಮಾಡಿ 60 ಕ್ವಶನ್ಸ್ಗಳನ್ನು ಇಟ್ಟರೋ ಪುಣ್ಯಾತ್ಮ ಯಾರು? ನನಗೆ ಒಂದಕ್ಕೊಂದು ನಿಜಕ್ಕೂ ತಾಳ ತಂತಿನೇ ಇಲ್ಲ ಅಂತ ಅನಿಸುತ್ತೆ ಇದಕ್ಕೆ. ಏಕೆಂದರೆ ಖುದ್ದು DK ಶಿವಕುಮಾರ್ ಅವರು ಬಾಜಿ ಉಪಮುಖ್ಯಮಂತ್ರಿಗಳು ಅವರೇ ಗರಂ ಆಗಿದ್ದಾರೆ. ಏನ್ರಿ ನನ್ನ ಮನೇಲಿ ಎಷ್ಟು ಆಭರಣ ಇದೆ ಅಂತ ನಿಮ್ಗೆ ಹೇಳೋಕ್ಕಾಗತ್ತಾ ನಾನು ಅಂತ ಜನಗಣತಿಗೆ ಬಂದಿರೋರಿಗೆ ಜೋರು ಮಾಡಿರ್ತಕ್ಕಂಥದ್ದಿದೆ. ಅವ್ರದ್ದೇ ಈ ಪರಿಸ್ಥಿತಿ ಆದರೆ ಜನಸಾಮಾನ್ಯರ ಪರಿಸ್ಥಿತಿ ಏನು? ನಾವು ಇದನ್ನು ಅರ್ಥ ಮಾಡ್ಕೋಬೇಕಲ್ವಾ? ಯಾರೇ ಆಗಲಿ ನಿಮ್ಮ ಮನೆಗೆ ಬಂದ್ಬಿಟ್ಟು ನಿಮ್ಮ ಹತ್ರ ಆಭರಣ ಎಷ್ಟಿದೆ ಅಂತ ಹೇಳಿದ್ರೆ ನೀವು ಹೇಳಲಿಕ್ಕಾಗತ್ತಾ? ಈ ಥರದ ಪ್ರಶ್ನೆಗಳನ್ನು ಅದನ್ನು ಇವ್ರು ಕ್ಯಾಬಿನೆಟಲ್ಲಿ ಅಪ್ರೂವ್ ಹೆಂಗೆ ಮಾಡಿದ್ರು? ಇದು ಅವ್ರು ರೆಡಿ ಮಾಡಿರೋ ಪುಣ್ಯಾತ್ಮರು ಯಾರು ಅಂತ ಕೇಳಬೇಕಾಗಿದೆ ಪ್ರಶ್ನೆಗಳನ್ನ. ಇವೆಲ್ಲ ಸರ್ಕಾರಿ ಲೆವೆಲಲ್ಲಿ ಇರೋದ್ರಿಂದ ನಾವು ಹೆಚ್ಚು ಮಾತಾಡಿದ್ರೆ ಕಾಂಪ್ಲಿಕೇಶನ್ಸ್ ಆಗಿಬಿಡುತ್ತೆ. ಬಟ್ ಸ್ಟಿಲ್ ಈ ತಪ್ಪುಗಳಿದೆ. ತುಂಬ ಜನರಿಗೆ ಇದರಿಂದ ಮಾನಸಿಕ ಕಿರಿಕಿರಿ ಆಗ್ತಿದೆ, ಹಿಂಸೆ ಆಗ್ತಾ ಇದೆ. ಅದು ಹೆಂಗೆ ಮಾಡಿ ಹೆಂಗೆ ಜಾತಿ ಜನಗಣತಿನ ತರ್ತಿರೋ, ಇದರಿಂದ ಅದು ಯಾರಿಗೆ ಲಾಭ ಇದೆಯೋ ಆ ಭಗವಂತನೇ ಬಲ್ಲ. ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ದಾವಣಗೆರೆ ಶಿವಮೊಗ್ಗ ಪ್ರವಾಸೋದ್ಯಮ ಇಲಾಖೆಯಿಂದ ಆಯೋಜಿಸಿದ ಲೋಗೋ ವಿನ್ಯಾಸ ಸ್ಪರ್ಧೆಯಲ್ಲಿ ಬಾಪೂಜಿ B ಸ್ಕೂಲ್ನ MBA ದ್ವಿತೀಯ ವರ್ಷದ ವಿದ್ಯಾರ್ಥಿನಿ ನಿಖಿಲ್ ನಗೋಲ್ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದ್ದಾರಂತೆ. ತುಂಬ ಸಂತೋಷದ ವಿಚಾರ. ಒಳ್ಳೆಯದಾಗಲಿ. 20,000 ರೂಪಾಯಿ ನಗದು ಬಹುಮಾನ ಪಡ್ಕೊಂಡಿದ್ದಾರೆ. ಈ ಥರ ನಮ್ಮದು ಒಂದು ಕ್ರಿಯೇಟಿವಿಟಿ ಇರಬೇಕು ಸರ್. ಕ್ರಿಯೇಟಿವಿಟಿ ಇದ್ದಾಗಲೇ ಜನ ನಮ್ಮನ್ನು ಗುರುತಿಸ್ಲಿಕ್ಕೆ ಸಾಧ್ಯ, ಈ ಥರ ಒಂದು ಬಹುಮಾನಗಳು ಬರಲಿಕ್ಕೆ ಸಾಧ್ಯ. ಸ್ಪರ್ಧೆಯಲ್ಲಿ 60ಕ್ಕಿಂತ ಹೆಚ್ಚು ಸ್ಪರ್ಧಿಗಳು ಭಾಗವಹಿಸಿದ್ರಂತೆ. ಶಿವಮೊಗ್ಗ ಪ್ರವಾಸ ಇಲಾಖೆ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿಯಾನವನ್ನು ಹಮ್ಮಿಕೊಂಡಿತ್ತು. ಶಾಸಕ ಬೇಲೂರು ಗೋಪಾಲಕೃಷ್ಣ, ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ ಅವರೆಲ್ಲ ಭಾಗವಹಿಸಿದರು. ಸೊ ಬಹುಮಾನವನ್ನು ಕೊಟ್ಟಿದ್ದಾರೆ. ಅದೇ ರೀತಿ ಸಾಕಷ್ಟು ಜನ ಅವರಿಗೆ ಶುಭವನ್ನು ಕೂಡ ಹಾರೈಸಿದ್ದಾರೆ. ಅದೇ ರೀತಿ ಜಿಲ್ಲೆಯ ದೇವರಹಳ್ಳಿ ಜವಾಹರ್ ನವೋದಯ ವಿದ್ಯಾಲಯ ವಿದ್ಯಾರ್ಥಿನಿಯರು ರಾಷ್ಟ್ರ ಮಟ್ಟದ ನಾಟಕ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ ಅಂತ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಒಂದು ವಿಶೇಷವಾಗಿರ್ತಕ್ಕಂಥ ವಿದ್ಯಾರ್ಥಿನಿಯರು ಸಾಕಷ್ಟು ಕ್ರೀಡೆಗಳಲ್ಲಿ, ನಾಟಕಗಳಲ್ಲಿ ಈ ರೀತಿಯ ಒಂದು ಅವಕಾಶಗಳು ಸಿಗಬೇಕಷ್ಟೇ. ಅವಕಾಶಗಳು ಸಿಕ್ತು ಅಂದರೆ ಅವ್ರು ಏನು ಬೇಕಾದರೂ ಮಾಡ್ತಾರೆ ಅಂದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಇನ್ನು ಇಲ್ಲಿ ನಮ್ಮ ಒಂದು ಭಾರತ ಮಟ್ಟದ ಕಲಾ ಉತ್ಸವ ನಾಟಕ ಸ್ಪರ್ಧೆ ನಡೀತು. ಅದರಲ್ಲಿ ಪ್ರಥಮ ಸ್ಥಾನವನ್ನು ತೆಗೆದುಕೊಂಡು ನವದೆಹಲಿಯಲ್ಲಿ ನಡೀತಾ ಇರತಕ್ಕಂಥ ರಾಷ್ಟ್ರ ಮಟ್ಟದ ಒಂದು ನಾಟಕ ಸ್ಪರ್ಧೆಗೆ ಆಯ್ಕೆಯಾಗಿದ್ದಾರೆ. ಇವರು ಆಪರೇಷನ್ ಸಿಂಧೂರ ಬಗ್ಗೆ ಒಂದು ಮೂಕಾಭಿನಯ ಮಾಡಿದರು. ನೋಡಿ, ಒಂದೇ ಒಂದು ಅಕ್ಷರ ಮಾತಾಡದೆ ಮೂಕಾಭಿನಯ ಮಾಡೋದ್ರ ಮೂಲಕ ಪ್ರಥಮ ಬಹುಮಾನ ಗಳಿಸಿರ್ತಕ್ಕಂಥದ್ದು. ಇದು ನಿಜಕ್ಕೂ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ. ಯಾರೆಲ್ಲ ಈ ಒಂದು ನಾಟಕದಲ್ಲಿ ಹಿನ್ನೆಲೆಯಲ್ಲಿ ಪಾತ್ರ ವಹಿಸಿದಿರಿ. ಹಿನ್ನೆಲೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಯಾವಾಗಲೂ ನನ್ನನ್ನು ಸೇರಿದಂತೆ ನನ್ನ ಕ್ಯಾಮ್ರಾ ಮುಂದೆ ನಾನು ಕಾಣಿಸ್ಕೊಳ್ತಾ ಇರ್ತೀನಿ. ಅಂದರೆ ಕ್ಯಾಮ್ರಾ ಹಿಂದೆ ವರ್ಕ್ ಮಾಡ್ತಾ ಇರ್ತಕ್ಕಂಥವ್ರು ತುಂಬ ಜನ ಇದ್ದಾರೆ. ನಮ್ಮ ಟೆಕ್ನಿಕಲ್ ಹೆಡ್ ಆಗಿರ್ಬೋದು, ಇನ್ನಷ್ಟು ಕೆಲಸಗಾರರಾಗಿರ್ಬೋದು. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡ್ಬಿಟ್ಟು ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ ನೀಲಮ್ಮರೆ, ಹೇಗಿದ್ದೀರಿ? ಚೆನ್ನಾಗಿದೆ ಸರ್, ನೀವು ಸರ್? ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಾ? ತಿಂಡಿ ಇಲ್ಲಿ ಸಹ ಮಾಡೋದು.
ಏನಂದ್ರಿ? ನಿಮ್ದು ಸರ್ ತಿಂಡಿ ತಿಂಡಿ ಇಲ್ಲಮ್ಮ, ಇವತ್ತು ಸಂಕಷ್ಟಹರ ಚತುರ್ದಶಿ ಅಲ್ವಾ? ಹೌದಲ್ಲ? ಸೊ ಹಂಗಾಗಿ ಹಾಗಾಗಿ ಒಂದೊತ್ತು. ಹೌದಮ್ಮ, ಉಪವಾಸ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಇಲ್ದಿ ಸರ್ ಅದೇ ನಮ್ಮ ಮಲ್ಲಿಕಾರ್ಜುನ, ನಮ್ಮ ಐದನೇ ಹೆಂಡತಿ ಅವ್ರದ್ದು ವೆಡ್ಡಿಂಗ್ ಆನಿವರ್ಸರಿ, ಮಂಜುಳಾ ಮಲ್ಲಿಕಾರ್ಜುನ ಅಂತ ಹೇಳಿ. ಮಂಜುಳಾ ಮಲ್ಲಿಕಾರ್ಜುನ್ ಫೋಟೋ ಏನಾದರೂ ಕಳಿಸಿದ್ದೀರಾ? ಇಲ್ದಿ ಸರ್ ಅವ್ರು ಒಳ್ಳೆಗಿರ್ತಾರಲ್ಲ, ಕಳ್ಸು ಅಂದ್ರೆ ಬಿಡ ಅಂತ್ರಿ. ಕಳ್ಸಿಲ್ಲ. ಅದಕ್ಕೆ ನೋಡ್ ಕಳ್ಸ ಅಂತ ಹೇಳಿದೀನಿ, ಕಳ್ಸಿದ್ರೆ ಕಳಿಸ್ತೀನಿ. ಆಗ್ಲಿಮ್ಮ, ಆಗ್ಲಿ, ಖಂಡಿತ ಕಳಿಸ್ಕೊಡಿ. ಅವ್ರು ಕಳಿಸಿದ್ರೆ ಖಂಡಿತ ಫೋಟೋ ಪ್ರಸಾರ ಮಾಡುವ. 26ನೇ ವರ್ಷದ 26ನೇ ವರ್ಷದ ನಮ್ಮ ಐದನ. ನಿಮ್ಮ ಇದನ್ನ ಓಕೆ ಓಕೆ, ಒಳ್ಳೇದಾಗ್ಲಿಮ್ಮ. ಅವರಿಗೆ ಮತ್ತೊಮ್ಮೆ ನಮ್ಮ V1 ವಾಹಿನಿಯ ಸಮಸ್ತ ವೀಕ್ಷಕರ ಪರವಾಗಿ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಸಂಪತ್ತು ಎಲ್ಲವನ್ನ ಕೊಟ್ಟು ಹೀಗೆ ಜೊತೆಯಾಗಿ 100 ಕಾಲ ಬಾಳವಾಗಿ ಹಾರೈಸ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ಚೆನ್ನಾಗಿದ್ದಾರೆ, ಚೆನ್ನಾಗಿದ್ದಾರೆ. 3 ಜನ ಮಕ್ಕಳು ಅವರಿಗೆ ಚೆನ್ನಾಗಿದ್ದಾರೆ. ಒಳ್ಳೇದಾಗ್ಲಿಮ್ಮ. ಹೇಳಿಮ್ಮ, ಮತ್ತೆ ಯಾರಾದ್ರೂ ಶುಭಾಶಯ ಹೇಳೋದಿದ್ಯಾ? ಇಲ್ಲ, ಅವ್ರಿಗೆ ಎಷ್ಟು ಇರೋದು. ನಂದಿನ 27ಕ್ಕೆ ಇರೋದು, ನೋಡೋಣ ಕಳಿಸ್ತೀನಿ. ಖಂಡಿತ 26ನೇ ತಾರೀಕು ಫೋಟೋ ಕಳಿಸಿ. 27ನೇ ತಾರೀಕು ಶುಭಾಶಯ ಹೇಳ್ಬಿಟ್ಟು ನಿಮ್ಮನೆಗೆ ಊಟಕ್ಕೆ ಬರ್ತೀವಿ. ಖಂಡಿತ ಬರ್ರಿ ಸರ್. ಹೋಳಿಗೆ ಮತ್ತು ಹೋಳಿಗೆ ಮಾಡಿಸ್ತಾ ಇದ್ದೀರಾ? ಒಂದು ಹೋಳಿಗೆ ಮಾಡ್ತಾನಂತ ಖಂಡಿತ ಹೋಳಿಗೆ ಮಾಡ್ತಿದ್ರ ಕಟ್ಟಿದ್ರು ಅಂತಂದ್ರೆ ನಮ್ ಸೊಸಿನ ಹಂಗ ಅನ್ಸಿದ್ರು. ಅವ್ರು ಇನ್ಮೇಲೆ ಜನವರಿಂದ ಅಲ್ಲಿಗೆ ಹೋಗ್ತದಲ್ಲ, ಬೆಂಗಳೂರಿಗೆ ಇಪ್ಪತ್ತು. ಹೌದಾ? ಓಕೆ. ಇಪ್ಪತ್ತು ಅಲ್ಲಿ ಡ್ಯೂಟಿ ಮಾಡ್ತೀನಿ ಅಂದ್ವಾ. ಸರಿ ತಳಪ್ಪ, ಈಗ ಅಲ್ಲೊಬ್ರು ಅವ್ನಿಗೆ ಬರಕ್ಕಾಗಲ್ಲ, ಮಗುಗೆ ವಾರ ಬರಕ್ಕಾಗಲ್ಲ, ಹಂಗಾಗಿ ಅಲ್ಲೇ ಮನೆ ಮಾಡ್ತಾರೆ ಇಪ್ಪತ್ತು. ಓಕೆ ಓಕೆ, ಒಳ್ಳೇದು. ಸರಿ ಹೇಳಿ. ನಿನ್ನೆ ಒಂದು ಪ್ರಶ್ನೆ ಕೇಳಿದ್ರೆ ಅದಕ್ಕೆ ಉತ್ತರ ಗೊತ್ತಾಗ್ಲಿಲ್ಲ ನಮ್ಗೆ ಯಾರಿಗೂ, ನೀವೇ ಹೇಳಿ. ಯಾರು ಹೇಳಿದ್ರು ಸರ್? ಸೂಜಿ ದಾರ ಕರೆಕ್ಟ್ ಅದು. ಸೂಜಿ ದಾರನಾ? ಓಕೆ ಓಕೆ, ಸರಿ ಸರಿ. ವಿನಯ್ ಇವ್ರು ಹೇಳಿದ್ರು. ಲಾಸ್ಟ್ ಹೇಳೋಣ ಅಂದ್ರೆ ಮತ್ತೆ ಬಿಡು. ಯಾರು ಹೇಳಿದ್ರಲ್ಲ ಅಣ್ಣ, ವಿಶ್ವನಾಥ್ ಅವ್ರು ಹೇಳಿದ್ರು. ವಿಶ್ವನಾಥ್ ಅವರು. ಹೌದಾ? ಅವ್ರಿಗೆ ಥ್ಯಾಂಕ್ ಯು ಸರ್. ಹೇಳಿದ್ರು ಅದೇ ಕಾಸಿನ ಕುದುರೆಗೆ ಉದ್ದದ ಬಾಲ ಅಂದ್ವಲ್ಲ, ಅದೇ ಸೂಜಿ ದಾರ ಕರೆಕ್ಟ್. ದಾರ ಸೂಜಿ. ಕಾಸಿನ ಕುದುರೆಗೆ ಮಾರುದ್ದ ಬಾಲ. ಓಕೆ ಓಕೆ, ಸರಿಮ್ಮ ಸರಿ. ಒಂದು ಪ್ರಶ್ನೆ ಕೇಳ್ಬೋದಾ? ಹೇಳ್ಬಿಟ್ಟು ನೋಡೋಣ. ಓಕೆ, ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮೇಲೆ ಒಂದು ನಿಮಿಷ. ಹಾರಾಡುತ್ತಿದೆ ಗಾಳಿಪಟವಲ್ಲ, ಬಣ್ಣ 3 ಇರುವುದು ಕಾಮನ ಬಿಲ್ಲಲ್ಲ. ಅರ್ಥ ಆಯ್ತಾ ಪ್ರಶ್ನೆ? ಹಾರಾಡುತ್ತಿದೆ ಗಾಳಿಪಟವಲ್ಲ, ಬಣ್ಣ 3 ಇದೆ ಆದರೆ ಕಾಮನ ಬಿಲ್ಲಲ್ಲ. ಆಪ್ಷನ್ ಏನಿಲ್ಲ. ಟೈಮ್ ಓಡ್ತಾ ಇದೆ. 30 ಸೆಕೆಂಡ್ ಮಾತ್ರ ಹೇಳುತ್ತೆ ಉತ್ತರ ಹೇಳಕ್ಕೆ. ಬರ್ತಲ್ಲ, ಯಾಕೆ ಗೊತ್ತಾಯ್ತು ಆದ್ರೂ ಬರ್ತಲ್ಲ. ಓಕೆ ಓಕೆ, ಆಯ್ತಾ? ಇದು ಏನಾರ ಆಪ್ಷನ್ ಇಲ್ಲಲ್ಲ? ಆಪ್ಷನ್ ಏನಿಲ್ಲ, ನೀವೇ ಉತ್ತರ ಹೇಳ್ಬೇಕು. ಟೈಮ್ ಆಯ್ತು, ತೊಂದರೆ ಇಲ್ಲ. ನಾನೇ ಅನಂತರದಲ್ಲಿ ಉತ್ತರ ಹೇಳ್ತೀನಿ. ಒಳ್ಳೇದಾಗ್ಲಿಮ್ಮ. ನೀವೊಂದು ಪ್ರಶ್ನೆ ಕೇಳ್ತೀನಲ್ಲ, ಕೇಳಿ. ಎಲೆ ಪಿಣಿ ಪಿಣಿ ಕಾಯಿ ಜಲಮಲ ನಾನು ಯಾರು? ಇನ್ನೊಂದ್ಸರಿ ಹೇಳಿ. ಎಲೆ ಪಿಣಿ ಪಿಣಿ ಕಾಯಿ ಜಲಮಲ ನಾನು ಯಾರು? ಎಲೆ ಪಿಣಿ ಪಿಣಿ ಕಾಯಿ ಜಲಮಲ ನಾನು ಯಾರು? ಕಾಯಿ ಜಲಮಲ ನಾನು ಯಾರು? ಗೊತ್ತಾಗ್ತಿಲ್ಲ. ತೆಂಗಿನಕಾಯಿನ? ಏನು ಸರ್? ತೆಂಗಿನಕಾಯಿನ? ಅಲ್ಲ. ಓಕೆ, ನೋಡೋಣ. ನಮ್ಮ ವೀಕ್ಷಕರು ಕೇಳ್ತೀನಿಮ್ಮ, ಯಾರಾದ್ರೂ ಉತ್ತರ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ನಾಳೆ ನೀವೇ ಹೇಳಿದ್ರೆ. ಹೌದು ಸರ್, ನಾನೇ ಹೇಳ್ತೀನಿ. ಓಕೆ, ಒಳ್ಳೇದಾಗ್ಲಿ. ನಾಳೆ ಹೇಳ್ತೀನಿ. ನಿಮ್ದು ಗೊತ್ತಾಗ್ಲಿ ಸರ್, ನೋಡ್ತೀನಿ ನಾನು. ಇರ್ಲಿ ತೊಂದರೆ ಇಲ್ಲ. ಗೊತ್ತಾಗಿತ್ತು ಹೇಳ್ತೀನಿ. ಇದು ಸ್ವಲ್ಪ ನೋಡಿ ಗೊತ್ತಾದ್ರೆ, ಇಲ್ಲಾಂದ್ರೆ ಯಾರು ಹೇಳ್ಕೊಡ್ತಾರೆ. ಸರಿಮ್ಮ, ಸರಿ. ಒಳ್ಳೇದಾಗ್ಲಿಮ್ಮ. ನಮಸ್ಕಾರ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ. ಓಕೆ. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಒಂದು ಪ್ರಶ್ನೆ ಕೇಳಿದೆ. ಹಾರಾಡುತ್ತಿದೆ ಗಾಳಿಪಟವಲ್ಲ, ಬಣ್ಣ 3 ಇದೆ ಆದರೆ ಕಾಮನ ಬಿಲ್ಲಲ್ಲ. ಹಾಗಾದರೆ ನಾನು ಯಾರು? ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಬಹುಶಃ ಸುಧಾ ಮೇಡಮ್ ಇರಬೇಕು. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಸುಧಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಸರ್ ಆಯ್ತು. ಇಡ್ಲಿ ಚಟ್ನಿ ಸಾಂಬಾರ್. ಸೂಪರ್. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ನಮಗೆ ಗುಡ್ ಮಾರ್ನಿಂಗ್ ಸರ್. ಥ್ಯಾಂಕ್ ಯು ಸೊ ಮಚ್ ಮಾ. ನಿಮಗೂ ಕೂಡ ಶುಭೋದಯ. ಇವತ್ತು ವಿಶೇಷವಾಗಿರ್ತಕ್ಕಂಥ ಒಂದು ದಿವಸ ಇದೆ, ಮಾನಸಿಕ ಆರೋಗ್ಯ ಪೀಡಿತರ ದಿವಸ.
ಹೌದು ಸರ್. ಸೊ ಕೆಲವೊಬ್ಬರು ಮಾನಸಿಕ ಅಸ್ವಸ್ಥತೆಯಿಂದ ಬಳಲ್ತಾ ಇರ್ತಾರೆ. ಸೊ ಅವ್ರಿಗೆ ಪ್ರಾಪಂಚಿಕ ಜ್ಞಾನ ಅಥವಾ ಪ್ರಪಂಚದ ಜ್ಞಾನನೇ ಇರೋದಿಲ್ಲ. ನಾವೆಲ್ಲ ನಮ್ಮ ಕೈಯಲ್ಲಿ ಒಂದು ಸಿಹಿಯಾಗಿರ್ತಕ್ಕಂಥ ಉಂಡೆನೋ ಅಥವಾ ಏನೋ ಒಂದು ಬಿಸ್ಕೆಟ್ ಕೊಟ್ಟರೆ ಮೊದಲು ತಿಂದ್ಬಿಡ್ತೀವಿ. ಆದರೆ ಅವರಿಗೆ ಅದನ್ನು ತಿನ್ನಬೇಕು ಅಂತಕ್ಕಂಥ ಜ್ಞಾನ ಕೂಡ ಇರೋದಿಲ್ಲ ಎಷ್ಟೋ ಜನರಲ್ಲಿ. ಸೊ ಅಂಥ ಒಂದು ಮಾನಸಿಕ ವೇದನೆಯಿಂದ ಬಳಲ್ತಾ ಇರ್ತಾರೆ. ಸೊ ಅವ್ರ ಬಗ್ಗೆ ಒಂದಷ್ಟು ಕನಿಕರ ಹೊಂದಿರಬೇಕು, ಅವ್ರ ಬಗ್ಗೆ ಒಂದಷ್ಟು ಪ್ರೀತಿ, ಒಂದಷ್ಟು ಸಹನಾಭೂತಿಯನ್ನು ಹೊಂದಿರಬೇಕು ಅಂತಕ್ಕಂಥದ್ದು ನಮ್ಮ V1 ವಾಹಿನಿಯ ಕಳಕಳಿ. ಏನು ಹೇಳಕ್ಕೆ ಇಷ್ಟಪಡ್ತೀರಿಮ್ಮ? ನನಗಂತ ತುಂಬಾ ಇಷ್ಟ ಆಗುತ್ತೆ ಸರ್. ಅಂತವ್ರಿಗೆಲ್ಲರಿಗೂ ನಾವು ಕೊಟ್ಬಿಟ್ಟು ನಾವು ಹಂಚಿ ತಿನ್ಬೇಕು ಅನ್ನೋ ಭಾವನೆ ನಮ್ದು ಇದೆ ಸರ್. ಖಂಡಿತಮ್ಮ. ಸೊ ಅಂಥವ್ರ ಬಗ್ಗೆ ಎಲ್ಲರೂ ಒಂದಷ್ಟು ಪ್ರೀತಿಯನ್ನು ತೋರಿಸ್ಬೇಕು ಅಲ್ವಾ? ಹೌದು ಸರ್. ಎಸ್, ಥ್ಯಾಂಕ್ ಯು ಅಮ್ಮ. ಹೇಳಿ, ಇವತ್ತು ವಿಶೇಷವಾಗಿರ್ತಕ್ಕಂಥ ಸಂಕಷ್ಟ ಚತುರ್ದಶಿ ಇದೆ, ವಿಘ್ನ ವಿನಾಶಕನ ದಿವಸ. ಯಾವುದಾದ್ರೂ ಒಂದು ಭಕ್ತಿಗೀತೆ ಅಥವಾ ಭಾವಗೀತೆ ಏನಾದರೂ ಹೇಳ್ತೀರಾ? ಹ್ಞೂ ಸರ್, ಹೇಳ್ತೀನಿ ಸರ್. ಖಂಡಿತ ಹೇಳಿ. ಶುಕ್ರವಾರ ಅಲ್ಲ ಸರ್, ಲಕ್ಷ್ಮೀದ ಹೇಳ್ತೀನಿ ಸರ್. ಹೇಳಿಮ್ಮ, ಹೇಳಿ. ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ, ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಗೆಜ್ಜೆ ಕಾಲ್ಗಳ ನಾದವ ತೋರುತ್ತ ಹೆಜ್ಜೆಯ ಮೇಲೊಂದು ಹೆಜ್ಜೆಯ ನಿಕ್ಕುತ್ತ ಸಜ್ಜನ ಸಾಧ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಕನಕ ದೃಷ್ಟಿಯ ಕರೆಯುತ್ತ ಬಾರೆ ಮನಕ್ಕೆ ಮನೆಯ ಸಿದ್ಧಿಯ ತೋರೆ, ಕನಕ ದೃಷ್ಟಿಯ ಕರೆಯುತ್ತ ಬಾರೆ ಮನಕ್ಕೆ ಮನೆಯ ಸಿದ್ಧಿಯ ತೋರೆ. ದಿನಕರ ಕಾಪಿ ತೇಜದೆ ಹೊಳೆಯುವ ಜನಕರಾಯನ ಕುಮಾರಿ ಬಾರೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ್ತ ಬಾರೆ, ಸಂಖ್ಯೆ ಇಲ್ಲದ ಭಾಗ್ಯವ ಕೊಟ್ಟು ಕಂಕಣ ಕೈಯ ತಿರುವುತ್ತ ಬಾರೆ. ಕುಂಕುಮಾರ್ಚನೆ ಪಂಕಜಲೋಚನೆ ವೆಂಕಟರಮಣನ ವೆಂಕಟರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸತ್ತಿತ್ತಗಲದ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲೆ, ಸತ್ತಿತ್ತಗಲದ ಭಕ್ತರ ಮನೆಯೊಳು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಲೆ. ಸತ್ತಕ್ಕೆ ತೋರುವ ಸಾಧು ಸಜ್ಜನರ ಚಿತ್ತದಿ ಹೊಳೆಯುವ ಪುತ್ಥಳಿ ಗೊಂಬೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಸಕ್ಕರೆ ತುಪ್ಪ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ, ಸಕ್ಕರೆ ತುಪ್ಪ ಕಾಲುವೆ ಹರಸಿ ಶುಕ್ರವಾರದ ಪೂಜೆಯ ವೇಳೆಗೆ. ಅಕ್ಕರೆಯುಳ್ಳ ಅರಗಿಣಿ ರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ. ಆಯ್ತು ಸರ್. ಸೂಪರ್ ಮ್ಯಾಮ್, ತುಂಬ ಒಂದು ಸುಂದರವಾಗಿರ್ತಕ್ಕಂಥ ಗೀತೆ, ವಿಶೇಷವಾಗಿ ಶುಕ್ರವಾರಕ್ಕೆ ಅರ್ಥಪೂರ್ಣವಾಗಿರ್ತಕ್ಕಂಥ ಗೀತೆ. ಎಸ್, ಒಂದು ಪ್ರಶ್ನೆ ಕೇಳಿದ್ದೆ, ಉತ್ತರ ಏನಾದ್ರು ಗೊತ್ತಿದೆಯಾ? ಹೇಳ್ರಿ ಸರ್. ಪ್ರಶ್ನೆ ಏನು ಅಂತ ಕೇಳಿದ್ದೆ, ಇನ್ನೊಮ್ಮೆ ಕೇಳ್ತಾ ಇದ್ದೀನಿ. ಹಾರಾಡುತ್ತಿದೆ ಗಾಳಿಪಟವಲ್ಲ, ಬಣ್ಣ ಮೂರಿದೆ ಆದರೆ ಕಾಮನ ಬಿಲ್ಲಲ್ಲ. ಆಪ್ಷನ್ ಏನಿಲ್ಲ, ಉತ್ತರ ನೀವೇ ಹೇಳಬೇಕು. ಕೇಳಿಸ್ತಾ ಇಲ್ಲ, ಏನಂದ್ರಿ? ಅಲ್ಲ, ಆಪ್ಷನ್ ಇಲ್ಲ ಸರ್. ಇಲ್ಲ ಇಲ್ಲ, ಆಪ್ಷನ್ ಇಲ್ಲ, ಉತ್ತರ ನೀವೇ ಹೇಳಬೇಕು. ಚಿಟ್ಟೆ ಇರ್ಬೋದು ಸರ್. ಚಿಟ್ಟೆನಾ? ಬಣ್ಣದ ಚಿಟ್ಟೆ ಇರ್ಬೋದು ಸರ್. ಓಕೆ ಓಕೆ, ನೋಡೋಣ ಇನ್ನು ಕೆಲವು ಕ್ಷಣಗಳಲ್ಲಿ ಉತ್ತರ ನಾನು ಹೇಳ್ತೀನಿ ಸರಿನಾ ತಪ್ಪಾ ಅಂತ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ, ಒಳ್ಳೆಯದಾಗಲಿ, ನಮಸ್ಕಾರ. ಆಯ್ತು ಸರ್, ನಮಸ್ತೆ ನಮಸ್ತೆ. ಎಸ್, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ಮತ್ತೊಮ್ಮೆ ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಮ್ಮ ದೇವರಹಳ್ಳಿಯ ಜವಾಹರ್ ನವೋದಯ ವಿದ್ಯಾಲಯದ ವಿದ್ಯಾರ್ಥಿನಿಯರು ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಶುಭವಾಗಲಿ, ಅಲ್ಲೂ ಕೂಡ ಗೆದ್ದು ಬರಲಿ ಅಂತ ನಾವು ಅವರಿಗೆ ಶುಭವನ್ನು ಹಾರೈಸೋಣ.
ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಕೂಡ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ, ಹೇಳಿ ತಮ್ಮ ಹೆಸರು? ಹರ್ಷಿತಾ. ಎಲ್ಲಿಂದ ಮಾತಾಡ್ತಿರೋದಪ್ಪ? ಹೊದಿಗೆರೆಯಿಂದ. ಎಷ್ಟನೇ ಕ್ಲಾಸು? 8th ಸ್ಟ್ಯಾಂಡರ್ಡ್. ಇನ್ನು ಸ್ಕೂಲ್ ಶುರು ಆಗಿಲ್ವಾ? ಇಲ್ಲ, 18 ರಜಾ. ಓ, ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಿರೋದಾ? ಓಕೆ ಓಕೆ, ಒಳ್ಳೇದಾಗಲಿ. ಸೊ ನಿಮ್ಮ ಒಂದು ಫೇವ್ರೇಟ್ ಟೀಚರ್ ಯಾರು? ಜಿಕೆ ಸರ್. ಜಿಕೆ ಸರ್ ಏನು ತಗೊಳ್ತಾರೆ? ಅವ್ರು ಇಂಗ್ಲೀಷ್ ತಗೊಳ್ತಾರೆ. ಇಂಗ್ಲೀಷ್ ತುಂಬ ಕಷ್ಟ ಅಂತಾರೆ, ನಿಮ್ಗೆ ತುಂಬ ಇಷ್ಟನಾ ಇಂಗ್ಲೀಷು? ಇಂಗ್ಲೀಷ್ ಇಷ್ಟ. ಓಕೆ, ಪಾಠ ತುಂಬ ಚೆನ್ನಾಗಿ ಮಾಡ್ತಾರಾ ಜಿಕೆ ಸರು? ಅವ್ರ ಪೂರ್ತಿ ಹೆಸರೇನು? ಅವ್ರ ಪೂರ್ತಿ ಹೆಸರು ಜಿಕೆ ಸರ್. ಪೂರ್ತಿ ಹೆಸರು ಜಿಕೆ ಸರಾ? ಓಕೆ, ಮತ್ತೆ ಯಾರು ಇಷ್ಟ? ಮತ್ತೆ ಎಂ ಎ ಮ್ಯಾಮು. ಅವ್ರೇನು ತಗೊಳ್ತಾರೆ? ಅವ್ರು ಮ್ಯಾಥ್ಸ್ ತಗೋತಾರೆ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಚೆನ್ನಾಗಿ ಓದಿ. ಮುಂದೆ ಏನಾಗಬೇಕಂತಿದ್ದೀರಿ? ಡಾಕ್ಟರ್ ಆಗಬೇಕು ಅಂತನಾ? ಓಕೆ, ಒಳ್ಳೇದಾಗಲಿ. ನಿಮ್ಮ ಒಂದು ಇಚ್ಛೆ ಅಂತೆ ಡಾಕ್ಟ್ರೇ ಆಗಿ. ಒಂದು ಪ್ರಶ್ನೆ ಕೇಳಿದ್ದೆ, ಉತ್ತರ ಗೊತ್ತಿದೆಯಾ? ಇಲ್ಲ. ಓಕೆ, ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ನಮ್ಮ ತಮ್ಮನ ಬರ್ತಡೇ ಇದೆ. ಯಾವಾಗ? ಇವತ್ತಾ? ಅವ್ರ ಹೆಸರು? ಮನ್ವಿತ್. ಫೋಟೋ ಏನಾದರೂ ಕಳಿಸಿದ್ದೀರಾ? ಇಲ್ಲ, ಹಂಗೆ ವಿಶ್ ಮಾಡಿ. ಓಕೆ, ಮನ್ವಿತ್ ಅವ್ರಿಗೆ ನಮ್ಮ ಕಡೆಯಿಂದ, ನಿಮ್ಮ ಕಡೆಯಿಂದ, ನಮ್ಮ ಸಮಸ್ತ V1 ವಾಹಿನಿ ವೀಕ್ಷಕರ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಒಳ್ಳೆ ವಿದ್ಯಾಭ್ಯಾಸ, ಉದ್ಯೋಗ ಕೊಟ್ಟು ಕಾಪಾಡಲಿಪ್ಪ. ಓಕೆನಾ? ಒಳ್ಳೆಯದಾಗಲಿ. ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರು, ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. UPI ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿದೆ. ಏನಪ್ಪ ಅಂತ ಹೇಳಿದ್ರೆ, ಪ್ರಾರಂಭದಲ್ಲಿ ಸಾಕಷ್ಟು ಅಡೆತಡೆಗಳಿಂದ ಕೂಡಿರ್ತಕ್ಕಂಥ UPI ಇವಾಗ 50 ಕೋಟಿ ಗ್ರಾಹಕರನ್ನ ತಲುಪಿದೆ. ಅದರ ಜೊತೆಗೆ 6.5 ಕೋಟಿ ವ್ಯಾಪಾರಿಗಳಿಂದ ಬಳಕೆ ಆಗ್ತಾ ಇದೆ ಅಂತಕ್ಕಂಥದ್ದು ಅಧಿಕೃತವಾಗಿರ್ತಕ್ಕಂಥ ಮಾಹಿತಿ. ಇನ್ನೊಂದು ಕರೆ ಬರ್ತಾ ಇದೆ, ಬಹುಶಃ ಮಂಜುಳಾ ಮೇಡಮ್ ಇರಬೇಕು ಅನಿಸುತ್ತೆ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಮಂಜುಳಾ ಮೇಡಮ್, ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಯ್ತು ಸರ್. ಓಕೆ, ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಾ? ಇಲ್ಲ ಸರ್. ಓಕೆ, ಇವತ್ತು 2-3 ದಿನ ವಿಶೇಷದ ಬಗ್ಗೆ ಮಾತಾಡ್ತಾ ಇದ್ವಿ. ಒಂದನೇದು ಇವತ್ತು ಸಂಕಷ್ಟ ಚತುರ್ದಶಿ, ಎರಡನೇದು ವಿಶೇಷವಾಗಿ ವಿಶ್ವ ಮಾನಸಿಕ ಆರೋಗ್ಯ ಪೀಡಿತರ ದಿವಸ. ಸೊ ತುಂಬ ಜನರಿಗೆ ಈ ಒಂದು ಪ್ರಾಬ್ಲಮ್ ಇರುತ್ತೆ. ಓಕೆ, ಸೊ ಅವ್ರ ಬಗ್ಗೆ ಏನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದು ಮಾನಸಿಕ ಪೀಡಿತರು ಅಂತಂದ್ರೆ ತುಂಬಾ ಜನ ಆಗಿದ್ದಾರೆ ಸರ್. ಕೆಲವರು ಮನಸ್ಸುಗಳು ತುಂಬಾ ಸೂಕ್ಷ್ಮ ಇರುತ್ತೆ. ಅವ್ರನ್ನ ಆದ್ರಿಂದ ಮಾನಸಿಕವಾಗಿ ಕುಗ್ಗಿ ಹೋಗಿರ್ತಾರೆ. ಮಾನಸಿಕವಾಗಿ ಕುಗ್ಗಿ ಹೋದವ್ರನ್ನ ಸಮಾಜ ಇದು ಕಡೆಗಾಣಿಸ್ತಾನೆ. ಅವ್ರನ್ನ ಆತ್ಮೀಯತೆಯಿಂದ ನೋಡ್ಕೋಬೇಕು ಅಂತ ಕೇಳ್ಕೋಬಹುದು ಸರ್. ಖಂಡಿತ. ಸ್ವಲ್ಪ ಅವ್ರಿಗೆ ಪ್ರೀತಿ, ಸ್ವಲ್ಪ ಒಂದು ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸ್ಬಿಟ್ರೆ ಸಾಕು, ಅವರು ಕೂಡ ನಾರ್ಮಲೈಸ್ ಆಗಿ ಮತ್ತೆ ಒಂದು ಸಹಜ ಜೀವನಕ್ಕೆ ವಾಪಸ್ ಬರ್ತಕ್ಕಂಥ ಸಾಧ್ಯತೆಗಳು ಇದ್ದೇ ಇರತ್ತೆ. ಇತ್ತೀಚೆಗೆ ತುಂಬಾ ಜನ, ಎಷ್ಟೋ ಜನ ಡಾಕ್ಟರ್ಗಳಿಗೂ ಕೂಡ ಸೈಕೋಗಳಾಗಿರ್ತಾರೆ. ತುಂಬಾ ಜನ ಡಾಕ್ಟರ್ಗಳು ಸರ್. ಈಗ ಡಾಕ್ಟರ್ ಬಾಣಪುರ್ ಮಠ ಅಂತ ಇದ್ರಲ್ಲ, ಅವರೆಲ್ಲ ಇಂಟರ್ನ್ಯಾಷನಲ್ ಫಿಗರ್ ಅವರು. ಅವ್ರಿಗೆ ಒಂಥರ ಸೈಕಿಯಾಟ್ರಿಕ್ ಅಟ್ಯಾಕ್ ಆಗಿರುತ್ತೆ. ಹಂಗೆ ಅದು ಕೆಲವು ಮನಸ್ಸುಗಳು ಸೂಕ್ಷ್ಮ ಇರುತ್ತೆ ಸರ್, ಹಂಗಾಗಿ ಆಗ್ತಾ ಇರುತ್ತೆ. ನಿಜ, ನೀವು ಹೇಳ್ತಿದ್ದು 100% ಸತ್ಯ. ಒಮ್ಮೆ ಕೆಲವೊಮ್ಮೆ ಏನಾಗ್ಬಿಡತ್ತೆ ಅಂತ ಹೇಳಿದ್ರೆ, ಯಾವುದೇ ಒಂದು ವಿಷಯದ ಬಗ್ಗೆ ದೀರ್ಘವಾಗಿ ಅವರು ಆಳವಾಗಿ ಹೋದಾಗ ಆ ಪ್ರಾಪಂಚಿಕ ಕನೆಕ್ಷನ್ನೇ ಕಳ್ಕೊಂಡ್ಬಿಡ್ತಾರೆ ಅವರು. ಸೊ ಅವರಿಗೆ ಅರಿವೇ ಇರೋದಿಲ್ಲ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಥವಾ ಅವರು ಎಲ್ಲಿದ್ದಾರೆ, ಏನು ನಡೀತಾ ಇದೆ ಅವ್ರ ಸುತ್ತಮುತ್ತ. ಅವ್ರಿಗೊಂದು ಆ ಕನೆಕ್ಷನ್ ಮಿಸ್ ಆದಾಗ ಈ ರೀತಿಯ ಒಂದು ಮಾನಸಿಕ ಅಸ್ವಸ್ಥತೆ ಕಾಡುತ್ತೆ. ಕೆಲವೊಬ್ರು ತುಂಬ ಒಂದು ಎಕ್ಸ್ಟ್ರೀಮ್ ಸ್ಟೇಜ್ಗೆ ಹೋಗ್ಬಿಟ್ಟು ಸೂಸೈಡ್ ಮಾಡ್ಕೊಂಡಿರುವಂಥದ್ದು ನೋಡಿದ್ದೀವಿ. ಸಾಕಷ್ಟು ಅವರು ಖಿನ್ನತೆಗೊಳಗಾಗ್ಬಿಡ್ತಾರೆ. ಕೆಲವೊಬ್ರು ತುಂಬಾ ಸಕ್ಸಸ್ಫುಲ್ ಆಗಿ ಖಿನ್ನತೆಗೊಳಗಾದ್ರೆ, ಕೆಲವೊಬ್ರು ತುಂಬಾ ಡಿಪ್ರೆಷನ್ಗೆ ಹೋಗ್ಬಿಟ್ಟು ಲೈಫಲ್ಲಿ ಫೇಲ್ಯೂರ್ ಆಗ್ಬಿಟ್ಟು ಕೂಡ ಖಿನ್ನತೆಗೆ ಹೋಗಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟು ಇದೆ. ವಯಸ್ಸ ಎರಡೂ ಕೂಡ ಇದ್ದೇ ಇರುತ್ತೆ. ಬಟ್ ಸ್ಟಿಲ್ ಅಂಥವ್ರ ಬಗ್ಗೆ ಒಂದಷ್ಟು ಪ್ರೀತಿ, ಕಾಳಜಿ, ಸಹಾನುಭೂತಿ ನಾವೆಲ್ಲರೂ ಕೂಡ ತೋರಿಸ್ಬೇಕು. ಅವ್ರನ್ನ ಮತ್ತೆ ಸರಿದಾರಿಗೆ ತರೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಎಸ್, ಹೇಳಿಮ್ಮ, ಇವತ್ತು ವಿಶೇಷವಾಗಿರ್ತಕ್ಕಂಥ ಸಂಕಷ್ಟ ಚತುರ್ದಶಿ ಇದೆ. ಏನಾದ್ರು ಭಕ್ತಿಗೀತೆ, ಭಾವಗೀತೆ ಏನಾದ್ರು ಹೇಳ್ತೀರಾ ಅಥವಾ ಏನಾದ್ರು ಹೊಸ ರೆಸಿಪಿ ಹೇಳ್ಕೊಡ್ತೀರಾ? ಸಂಕಷ್ಟ ಚತುರ್ಥಿ ಇರೋದ್ರಿಂದ ಗಣೇಶನಿಂದ ಹೇಳ್ತೀನಿ ಸರ್. ಹೇಳಿಮ್ಮ, ಖಂಡಿತ.
ಗಜಾನನ 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 ಜಯ ಗಜವದನ ಹೇ ಶಿವನಂದನ ಗಜಾನನ ಹೇ ಗಿರಿಜಾಸುತ ಗಜವದನ ಗಜಾನನ 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 ಜಯ ಗಜವದನ ಮೂಷಿಕ ವಾಹನ ಗಜಾನನ ವಿಘ್ನ ನಿವಾರಣ ಗಜವದನ ಮೂಷಿಕ ವಾಹನ ಗಜಾನನ ವಿಘ್ನ ನಿವಾರಣ ಗಜವದನ ಗಜಾನನ 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 ಜಯ ಗಜವದನ. ಧನ್ಯವಾದಗಳಮ್ಮ. ಒಂದು ಪ್ರಶ್ನೆ ಕೇಳಿದ್ದೆ, ಅದಕ್ಕೇನಾದ್ರು ಉತ್ತರ ಗೊತ್ತಿದೆಯಾ ನಿಮಗೆ? ಇಲ್ಲ ಸರ್, ಪ್ರಶ್ನೆ ಏನು? ಪ್ರಶ್ನೆ ಏನು ಅಂದರೆ, ಹಾರುತ್ತಿದೆ ಗಾಳಿಪಟವಲ್ಲ, ಬಣ್ಣ ಮೂರಿದೆ ಆದರೆ ಕಾಮನ ಬಿಲ್ಲಲ್ಲ, ಹಾಗಾದರೆ ನಾನು ಯಾರು? ಬಣ್ಣ ಮೂರಿದೆ ಅಂದ್ರೆ ಇದು ಸರ್, ಧ್ವಜ. ಧ್ವಜ, ಎಸ್. ಸೊ ನಮ್ಮ ಭಾರತದ ಧ್ವಜ, ರಾಷ್ಟ್ರ ಧ್ವಜ. ಎಸ್ ಮಾ, ಧನ್ಯವಾದಗಳು ಸರಿಯಾಗಿರ್ತಕ್ಕಂಥ ಉತ್ತರವನ್ನು ನೀಡಿದ್ದಕ್ಕೆ. ಹೀಗೆ ಕರೆ ಮಾಡ್ತೀರಿ ಮಾ, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ಮಾ, ನಮಸ್ತೆ. ಎಸ್ ವೀಕ್ಷಕರು, ನೆಕ್ಸ್ಟ್ ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಾನು ಆಗಲೇ ಹೇಳ್ತಾ ಇದ್ದೆ, ಇಷ್ಟು ದಿವಸ UPI ಯೂಸ್ ಮಾಡೋಕ್ಕೆ ತುಂಬ ಹಿಂದೆ ಮುಂದೆ ನೋಡ್ತಾ ಇರ್ತಕ್ಕಂಥ ಜನ ಈಗ ನಮ್ಮ ಒಂದು ಭಾರತ ದೇಶದ ಅರ್ಧದಷ್ಟು ಹೆಚ್ಚು ಕಡಿಮೆ, ಅರ್ಧ ಅಲ್ಲ, ಒಂದು 1/4%, 1/3 ಅಷ್ಟು, ಏಕೆಂದರೆ ಹೆಚ್ಚು ಕಡಿಮೆ ನಾವೀಗ 150 ಕೋಟಿ ಹತ್ತತ್ರ ಇದ್ದೀವಿ. ಆ 150 ಕೋಟಿಯಲ್ಲಿ 50 ಕೋಟಿಯಷ್ಟು ಜನ UPI ಬಳಸೋದಕ್ಕೆ ಶುರು ಮಾಡಿದ್ದಾರೆ ಅಂತಕ್ಕಂಥದ್ದು ಹೆಮ್ಮೆಯ ವಿಚಾರ. ಬನ್ನಿ, ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ಬಹುಶಃ ವಿನಯ್ ಅವರು ಇರಬೇಕು. ನಮಸ್ತೆ ಸರ್. ಸರ್ ನಮಸ್ತೆ ಸರ್, ಕೇಳಿಸ್ತಾ ಇದೆ, ಹೇಳಿ. ನಮಸ್ತೆ. ಹೆಂಗಿದ್ದೀರಾ ಸರ್? ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್ ಸರ್, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಿ? ಚೆನ್ನಾಗಿದೆ ಸರ್. ತಿಂಡಿ ಆಯ್ತಾ? ಆಗಿದೆ ಸರ್, ಅವಲಕ್ಕಿ ಸರ್ ಇವತ್ತು. ಅವಲಕ್ಕಿ, ಓಕೆ. ಕ್ವಶನ್ ಸರ್? ಸರ್ ಕ್ವಶನ್ ಕೇಳ್ತೀನಿ, ಒಂದೇ ಸೆಕೆಂಡು. ಕ್ವಶನ್ ಬಂದು, ಬಿಳಿ ಕುದುರೆಗೆ ಹಸಿರು ಬಾಲ. ಸೂಜಿದಾರ. ಸುಶಿದಾರನಾ? ಶೋರಾ? ಹೌದು ಸರ್. ಹೆಂಗೆ ಅಂತ ಹೇಳಿ ಸರ್. ನಂಗೆ ಅಮ್ಮ ಹೇಳ್ಕೊಡ್ತಿದ್ರೆ ಮೂಲಂಗಿ ಅಂತೆ. ಅಮ್ಮ ಹೇಳ್ತಿದ್ರೆ ಮೂಲಂಗಿ ಅಂತೆ. ಮೂಲಂಗಿ, ಮತ್ತೆ ನೀವು ಸೂಜಿದಾರ ಅಂತೇನು ಅಂದ್ರೆ? ಅದು ನನಗೆ ಕನ್ಫ್ಯೂಸ್ ಆಯ್ತು ಸರ್. ಓಕೆ ಸರ್, ಅಮ್ಮ ಯಾವಾಗ್ಲೂ ಕರೆಕ್ಟಾಗಿ ಹೇಳಿರ್ತಾರೆ, ಅದಕ್ಕೆ ಹೇಳೋದು. ಅಮ್ಮ ಹೇಳಿದಾಗ ಹಿಂದೆ ಮುಂದೆ ಯೋಚನೆ ಮಾಡೋದು ಒಪ್ಕೋಬೇಕು ಅಂತ ಅಲ್ವಾ? ಸರ್ ನಾನು ನಿನ್ನೆ ಒಂದು ಕ್ವಶನ್ ಕೇಳಿದ್ದೆ, ಇನ್ನೊಮ್ಮೆ ಕೇಳಿ ಸರ್. ಇಲ್ಲ, ಯಾರು ಉತ್ತರ ಹೇಳಿಲ್ಲ, ಇನ್ನೊಮ್ಮೆ ನೀವೇ ಕೇಳ್ಬಿಡಿ. ಕೃಷ್ಣದೇವರಿಗೆ ಹಿಂದಕ್ಕೂ ಬಾಲ, ಮುಂದಕ್ಕೂ ಬಾಲ. ಮುಂದಕ್ಕೂ ಬಾಲ ಗೊತ್ತಾಗಿಲ್ಲ, ಯಾರು ಹೇಳಿಲ್ಲ, ನೀವೇ ಹೇಳ್ಬಿಡಿ ಸರ್. ಆನೆ ಸರ್. ಆನೆನಾ? ಹಾ. ಓಹೋ, ಓಕೆ. ಮುಂದೆ ತುಂಡಿ ಇರುತ್ತಲ್ಲ ಸರ್, ಅದು ಬಾಲನಾ? ಎಸ್ ಎಸ್. ಮುಂದೆ ಬಾಲ ಇರುತ್ತಲ್ಲ, ಅದು ಬಾಲನಾ? ಖಂಡಿತ ಸರ್, ಖಂಡಿತ. ಸೂಪರ್ ಸರ್, ಸೂಪರ್, ಖಂಡಿತ ರೈಟ್ ಆನ್ಸರ್ ಸರ್. ಥ್ಯಾಂಕ್ ಯು ಸರ್. ಇನ್ನೊಂದು ಕೇಳ? ಕೇಳಿ ಸರ್, ಕೇಳಿ, ಧಾರಾಳವಾಗಿ ಕೇಳಿ. ಒಂದೇ ಬಾಯಿ ಸಾವಿರಾರು ಧ್ವನಿ, ಯಾರ ಧ್ವನಿ ಬೇಕಾದರೂ ಕೊಡುತ್ತೇನೆ. ಒಂದೇ ದನಿ ಸಾವಿರಾರು ಧ್ವನಿ, ಒಂದೇ ಬಾಯಿ ಸಾವಿರಾರು ಧ್ವನಿ, ಮುಂದೆ ಬೇಕಾದ್ರೂ ಕೊಡುತ್ತೇನೆ. ಕೊಡಲ್ಲ? ಹೆಸರಲ್ಲ. ಒಂದೇ ಬಾಯಿ ಸಾವಿರಾರು ಧ್ವನಿ, ಯಾರ ಧ್ವನಿ ಬೇಕಾದರೂ ಕೊಡುತ್ತೇನೆ. ಮೈಕಾ? ಸರ್ ಮೈಕ್ ಸೆಟ್ಟಾ? ಅಲ್ಲ ಸರ್. ಓಕೆ ಓಕೆ, ನೋಡೋಣ, ನಮ್ಮ ವೀಕ್ಷಕರಿಗೆ ಕೇಳ್ತೀನಿ, ಯಾರಿಗಾದ್ರೂ ಗೊತ್ತಿದ್ರೆ ಸರಿ, ಇಲ್ಲ ನೀವೇ ಹೇಳೋರಿ ಅಂತ ನಾಳೆ. ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆದಾಗಲಿ, ನಮಸ್ಕಾರ. ಜಯ ಆಂಜನೇಯ ಸರ್. ಜಯ ಆಂಜನೇಯ ಸರ್, ನಮಸ್ತೆ. ಎಸ್ ವೀಕ್ಷಕರು, ನೆಕ್ಸ್ಟ್ ವಿಚಾರಗಳನ್ನ ನೋಡ್ತಾ ಹೋಗೋಣ. ನನ್ನ ಒಂದು ಪ್ರಶ್ನೆ ಕೇಳಿದ್ದೆ, ಬಿಳಿ ಕುದುರೆಗೆ ಹಸಿರು ಬಾಲ, ಮೂಲಂಗಿ ಅಂತಕ್ಕಂಥ ಒಂದು ಸರಿ ಉತ್ತರವನ್ನು ಕೊಟ್ಟರು. ಎಸ್, ಇನ್ನೊಂದು ವಿಚಾರವನ್ನು ತಿಳಿಸ್ಬೇಕು. 20 ಮಕ್ಕಳ ಸಾವಿಗೆ ಕಾರಣವಾಗಿರ್ತಕ್ಕಂಥ ಕೋಲ್ಡ್ರಿಫ್ ಕೆಮ್ಮಿನ್ ಸಿರಪ್ ತಯಾರಕ ಸ್ಟ್ರೆಸನ್ ಫಾರ್ಮಾ ಕಂಪ್ನಿಯ ಮಾಲೀಕ ರಂಗನಾಥನ್ ಅವರನ್ನ ಚೆನ್ನೈಯಲ್ಲಿ ಬಂಧಿಸಲಾಗಿದೆ. ಸೊ ತುಂಬ ಅಂದರೆ ತುಂಬ ನೋವಿನ ವಿಚಾರ.
ಇವರು ಮಾಡಿರ್ತಕ್ಕಂಥ ಒಂದು ತಪ್ಪಿನಿಂದಾಗಿ 20 ಅಮಾಯಕ ಜೀವಿಗಳು ಬಲಿಯಾಗ್ತಕ್ಕಂಥದ್ದು ನಿಜಕ್ಕೂ ಕೂಡ ಯಾವ ನ್ಯಾಯ ಹೇಳಿ? ಅದರಲ್ಲೂ ಕೂಡ ನಾನು ನಿನ್ನೆ ಹೇಳ್ತಾ ಇದ್ದೆ ನಿಮಗೆ, ಅಲ್ಲಿ ಹೋಗಿರ್ತಕ್ಕಂಥ ಆರೋಗ್ಯ ಇಲಾಖೆ ಅಧಿಕಾರಿಗಳೇ ಶಾಕ್ ಆಗಿಬಿಟ್ಟಿದ್ದಾರೆ. ಇಲ್ಲಿ ಏನಾದರೂ ಸಿರಪ್ಗಳನ್ನು ತಯಾರು ಮಾಡಲಿಕ್ಕೆ ಸಾಧ್ಯನಾ ಅಂತೇಳಿ. ಏಕೆಂದರೆ ಹೆಚ್ಚು ಕಡಿಮೆ ಅದು ಒಂದು ಗ್ಯಾರೇಜ್ಗಿಂತನೂ ಕೂಡ ಕೀಳಾಗಿತ್ತು ಅಂತ ಸ್ಥಳ. ಒಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಸರ್ ಚೆನ್ನಾಗಿದ್ದೀನಿ. ತಮ್ಮ ಹೆಸರೇನು ಹೇಳಿ? ಶೀಲಾ ಅಂತ, ಶಂಕ್ಲಿಪುರದಿಂದ ಸರ್. ಶಿವಲೀಲಾ, ಶಂಕ್ಲಿಪುರದಿಂದ. ಓಕೆಮ್ಮ. ಶೀಲಾ ಶೀಲಾ ಕ್ಷಮೆ ಇರಲಿ. ತಿಂಡಿ ಆಯ್ತಾ? ಇಲ್ಲ ಸರ್, ಇವತ್ತು ಸಂಕಷ್ಟ ಅಲ್ಲ ಸರ್. ಓಹ್, ನೀವು ಉಪವಾಸ ಮಾಡ್ತಾ ಇದ್ದೀರಾ? ತುಂಬ ಸಂತೋಷ. ಹೌದು ಸರ್, ಮಾಡ್ಬೇಕು. ಮತ್ತೆ ಶುಕ್ರವಾರ ಬಂತಲ್ಲ. ಖಂಡಿತ ಮಾಡಿಮ್ಮ. ಆ ದೇವರು ಎಲ್ಲರಿಗಿಂತ ತಮ್ಗೆ ಒಳ್ಳೇದನ್ನ ಮಾಡಲಿ ಅಂತ ಕೇಳ್ಕೊಳ್ತೀನಿ. ಸರ್, ನಿಮ್ದು ಇವತ್ತು ಉಪವಾಸ ಬಿಡ್ರಿ ಸರ್, ನೀವ್ ಹೇಳೋದೇ ಬೇಡ. ಹೇಗೆಲ್ಲ ಉಪವಾಸ ಆಚರಣೆ ಮಾಡ್ತೀರಿ ಅಂತ ಹೇಳಿಮ್ಮ, ನಮಗೂ ಒಂಚೂರು ಕೇಳೋಣ, ಖುಷಿ ಆಗತ್ತೆ. ಏನು ಸರ್, ಇನ್ನೊಂದು ಹೇಳ್ಬೇಕಂದ್ರೆ ಹೇಳೋದಂದ್ರೆ, ನಾವು ದೇವ್ರಿಗೂ ಬಂದಿದ್ವಿ ಸರ್. ಎಲ್ಲಮ್ ಗುಡ್ಡಕ್ಕ, ಈ ಮೈಲಾರಕ್ಕ ಎಲ್ಲ ಹೋಗ್ ಬಂದಿದ್ವಿ. ಇಲ್ಲಿ ನಮ್ ಕಡೆಗ್ ದೇವ್ರಿಗೆ ಹೋಗ್ ಬಂದ ಮೇಲೆ ದೋಣೆ ತುಂಬಿಸ್ತದು, ಜೋಗಮ್ಮರ ಕರ್ದು ಪಡ್ಲಿಗೆ ಹತ್ತಾರು ತುಂಬಿಸ್ತದು ಸರ್. ಓಕೆ. ಇವತ್ತು ಅದನ್ನೇ ಮಾಡೋದ್, ಅದನ್ನ ಹೋಳಿಗೆ ಅಡಿಗೆ ಎಲ್ಲ ಮಾಡಿ ಜೋಗಮ್ಮರು ಗೋರಪುರ ಕರ್ದು ಪೂಜೆ ಮಾಡೋದು ಸಾಯಂಕಾಲ 4-5 ಗಂಟೆಗೆ ಸರ್. ಒಪ್ಪತ್ತು ಇರ್ತವೆ. ನೆಕ್ಸ್ಟ್ ಮತ್ತೆ ಇವಾಗ ಸಂಕಷ್ಟಮಿ ಐತ, ರಾತ್ರಿ ಚಂದ್ರ ದರ್ಶನ ಆದ್ಮೇಲೆ ನಾವು ಊಟ ಮಾಡೋದು ಸರ್. ಆಗ್ಲಿಮ್ಮ, ತುಂಬಾ ಒಳ್ಳೇದು. ಅದರಲ್ಲೂ ಕೂಡ ನಾವು ಹಸ್ಕೊಂಡು ಇನ್ನೊಬ್ರಿಗೆ ಊಟ ಕೊಡೋದಿದೆಯಲ್ಲ, ಅದರಂತ ಶ್ರೇಷ್ಠವಾಗಿರ್ತಕ್ಕಂಥ ಕೆಲಸ ಯಾವುದೂ ಇಲ್ಲ. ಮತ್ತೆ ಮಂಗಳವಾರ ಶುಕ್ರವಾರ ಬಂದ ಮಾಡೋದು ಕೈಲಾಗಿದ್ದು. ತುಂಬಾ ಸಂತೋಷಮ್ಮ, ತುಂಬಾ ಸಂತೋಷ. ಆ 5 ಜನಕ್ಕೆ ನೀವೇನು ಊಟ ಹಾಕ್ತಿರಲ್ಲ, ಅದು ಅಕ್ಷಯವಾಗಿ ನಿಮಗೆ ಬರುತ್ತೆ. ಏನು ಚಿಂತೆ ಮಾಡಬೇಡಿ. ಆ ಭಗವಂತನ ಕೃಪೆಯಿಂದ ನಿಮ್ಮೆಲ್ರಿಗೂ ಒಳ್ಳೇದಾಗಲಿ. ಒಳ್ಳೆ ಕೆಲಸ ಮಾಡ್ತೀರಿ. 4 ಜನರಿಗೆ ಅನ್ನದಾನ ಧಾರಾಳವಾಗಿ ಮಾಡಿಮ್ಮ. ಆಮೇಲೆ ಇನ್ನೊಂದು ಕ್ವಶನ್ ಸರ್ ನಿಮಗೆ. ಕೇಳಿಮ್ಮ. ಏನಂದ್ರೆ, ಒಂದೇ ಮನೇಲಿ ಅಕ್ಕ ತಂಗಿ ಇರ್ತಾರಂತೆ. ಒಬ್ರ ಜೊತೆಗೆ ಒಬ್ರು ಮಾತಾಡಲ್ಲ, ಒಬ್ರನ್ನೊಬ್ರು ನೋಡಲ್ಲ. ಕಣ್ಣು ಕರೆಕ್ಟ್ ಆಗಿ ಹೇಳಿದ್ರಿ. ಓಕೆ, ನಮ್ಮ ಟೆಕ್ನಿಕಲ್ ಹೆಡ್ ಚಿದಾನಂದ್ ಸರ್ ಹೇಳ್ಕೊಟ್ರು ಇದು. ಅದೇ ನೋಡೋಣ ಅಂತ ನಾನು ಹೇಳಿದೆ, ನಿಮಗೆಲ್ಲ ಗೊತ್ತಿರ್ತದ ಬಿಡ್ರ. ಇಲ್ಲ, ನಮಗ್ ಗೊತ್ತಿರುತ್ತೆ ಅನ್ನೋದಕ್ಕಿಂತ ನಿಮ್ ತರ ನೀವು ಯಾರಾದ್ರೂ ಒಬ್ರು ಪ್ರಶ್ನೆ ಕೇಳಿರ್ತಾರಲ್ವಾ, ಅವ್ರ ಉತ್ತರ ಹೇಳಿರ್ತಾರಮ್ಮ. ಒಂದ್ಸ ಮಳಿ ಆತು. ನೆನ್ನೆ ನಮ್ಮೂರಾಗ ಇಲ್ಲಿ ಬಸ್ ಓಡಾಡಕ್ ಆಗಿದ್ದು ಸರ್, ಸೇತ್ ಮೇಲೆ ತುಂಬರಿ ಅದು ಹುಡುಗರಿಗೆಲ್ಲ ಪರೀಕ್ಷೆ ಇದ್ದು ದಾವಣಗೆರೆಗೆ ಹೋಗಕ್ಕೆ. ಎಲ್ಲೆಲ್ಲ ಮುಕ್ತಹಳ್ಳಿ ಮೇಲೆ ಅಲ್ಲಿ ಅನುಕೂಲ ಮಾಡ್ಕೊಂಡ್ ಹೋದ್ರು ಸಹ. ನಿನ್ನೆ ಬಸ್ಸೇ ಬರ್ಲಿಲ್ಲ, ಮಧ್ಯಾಹ್ನದ ಬಂತು 3 ಗಂಟೆಗೆ ಬಸ್ಸು. ಮಳೆ ತುಂಬರ್ಬಿಟ್ಟ ಸೇತ್ ಮೇಲೆ ಸಣ್ಣದೇ ಸದ್ ಗುಡ್ದಳ್ಳಿ ಅಂತ ಐತ, ಅಂತ ದಾಟ್ಕೊಂಡ್ ಹೋಗ್ಬೇಕ್ ನಾವ್. ಅದನ್ನ ಹಳ್ಳ ದಾಟ್ಕೊಂಡ್ ಹೋಗ್ಬೇಕತ್ತ ಮುಂದಕ್ಕೆ. ಸೇತ್ ಮೇಲೆ ತುಂಬಿರ್ತು. ಮೊನ್ನೆ ರಾತ್ರಿ ಮಳೆ ಬಂದ್ಬಿಟ್ಟು ನಿನ್ನೆ ಹಂಗಾಗಿತ್ತ. ಮತ್ ಮಳೆ ಇಲ್ಲ ಇವತ್ತು, ಪರವಾಗಿಲ್ಲ, ಎಲ್ಲ ಮೋಡ ಮುಚ್ಕೊಂಡತಿ. ಹೇಳಕ್ಕಾಗಲ್ಲಮ್ಮ. ಇನ್ನೂ ಹೆಚ್ಚು ಕಡಿಮೆ ಇನ್ನೊಂದ್ 10 ದಿವಸ ಮಳೆ ಇದೆ. ಯಾವಾಗ ಹೆಂಗ್ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಇನ್ನೊಂದು ವಾರ ಹುಡುಗರು ಎಕ್ಸಾಮ್ ಅದಾವಲ್ ಸರ್, ನಮಗ್ ಭಯ. ಅದೇ ಏನಾಗಲ್ಲ, ಚಿಂತೆ ಮಾಡ್ಬೇಡಿ ಆಯ್ತಾ. ಹೋಗ್ಬೇಕಂತ. ಆಮೇಲೆ ದಸರಾ ನಮ್ಮೂರ ಕುಣೆ ಬೆಳಕೇರಿ ಅಂತ ಸಾ. ಅಪ್ಪಾಜಿ ಅಮ್ಮರೂರು ಬೀರ್ಲಿಂಗೇಶ್ವರ ದೇವಸ್ಥಾನ ಬಾರಿ ಚೆನ್ನಾಗ್ ನಡೀತದ ಸರ್. ಅಲ್ಲಿ ದಸರಾ ಹಬ್ಬದಂತೂ ವೈಭವ ಬಾರಿ ಚೆನ್ನಾಗಾಯ್ತು. ಮೊರಿ ಬನ್ನಿ ಆಗಮಟನ ಅಲ್ಲಿ ದೇವ್ರೆಲ್ಲ ಪೂಜೆ ಎಲ್ಲ ನಡೀತಾ ಇರ್ತದೆ ಚೆನ್ನಾಗಿ. ಒಳ್ಳೇದು, ಚೆನ್ನಾಗಿ ನಡೀಲಿ ಅಮ್ಮ. ಫೋಟೋ ಕಳಿಸ್ಕೊಡಿ. ಆಯ್ತು ಸರ್, ಅದ ಟೈಮ್ ಸಿಕ್ಕಾಗ ಕಳ್ಸಿಕೊಡ್ತಾರೆ ಸರ್. ಆಗ್ಲಿ, ಒಳ್ಳೇದಾಗ್ಲಿ ಅಮ್ಮ. ತುಂಬಾ ಖುಷಿ ಆಯ್ತು. ನೀವೆಲ್ಲ ದೇವಸ್ಥಾನಕ್ಕೆ ನೀವು ಚೆನ್ನಾಗಿ ನಡೆಸ್ಕೊಡ್ತೀರಿ ಸರ್, ಚೆನ್ನಾಗಿ ಕಾಣ್ತಿದ್ರೆ. ಆಗ್ಲಿಮ್ಮ, ನಿಮ್ಮೆಲ್ಲರ ಆಶೀರ್ವಾದ ಸದಾ ಹೀಗೆ ಇರ್ಲಿ. ಆಮೇಲೆ ಇನ್ನೊಂದ್ ಸಾ, ಹೇಳಿಮ್ಮ. ತೆಳ್ಳಗಾಗ್ಬೇಕಂದ್ರೆ ಏನ್ ಮಾಡ್ಬೇಕು ಸರ್? ತೆಳ್ಳಗಾಗ್ಬೇಕಂದ್ರೆ ಏನ್ ಮಾಡ್ಬೇಕಂದ್ರ ಟೈಮಿಂಗ್ ಸರಿಯಾಗಿ ಊಟ ಮಾಡ್ಬೇಕಷ್ಟೇ. ಒಟ್ಟು ಸಮಯ ತಪ್ಪಿ ನಾವ್ ಯಾವ್ದನ್ನು ಮಾಡಬಾರ್ದು. ದಪ್ಪ ಇರೋರು ತೆಳ್ಳಗಾಗ್ಬೇಕಂದ್ರೆ ಅದನ್ನೇ ಹೇಳ್ತಾ ಇದ್ದಿಲ್ಲಮ್ಮ. ಎಲ್ಲದನ್ನು ಸಮಯಕ್ಕೆ ಸರಿಯಾಗಿ ಮಾಡಬೇಕು. ನಾವೇನ್ ಪ್ರಾಬ್ಲಮ್ ಮಾಡ್ತೀವಿ ಅಂದ್ರೆ, ಬೆಳಗ್ಗೆ ತಿಂಡಿಯನ್ನ 10 ಗಂಟೆಗೆ ತಿನ್ನೋದು, ಮಧ್ಯಾಹ್ನ ಊಟ 3-4 ಗಂಟೆಗೆ ಮಾಡೋದು, ರಾತ್ರಿ ಊಟ 10-11 ಗಂಟೆಗೆ ಮಾಡಿದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಆರೋಗ್ಯದಲ್ಲಿ ಏರುಪೇರು ಆಗತ್ತೆ, ಮೈ ದಪ್ಪ ಆಗ್ತಾ ಇರ್ತಲ್ಲ ಸರ್. ನನ್ನ ಅದನ್ನೇ ಹೇಳ್ತಾ ಇದ್ದೀನಮ್ಮ. ಫಸ್ಟ್ ನಾವು ಯಾವಾಗ್ಲೂ ಕೂಡ ಸಮಯದ ಪರಿಪಾಲನೆಯನ್ನ ಸರಿಯಾಗಿ ಮಾಡ್ಕೋಬೇಕು. ಈ ಮಾರ್ವಾಡಿಗಳು ಇವರೆಲ್ಲ ನೋಡಿರ್ತೀರಿ ನೀವು, ಜೈನರು ಇದಾರಲ್ವಾ, ನೀವು ಅವರಿಗೆ ₹1,00,000 ಕೊಡ್ತೀವಿ ಅಂದ್ರೆ ಸಾಯಂಕಾಲ ಸೂರ್ಯ ಮುಳುಗಿದ್ಮೇಲೆ ಅವ್ರು ಏನು ತಿನ್ನಲ್ಲ. ಸೊ ಹಂಗಾಗಿ ಅವ್ರ ಹಾಸ್ಪಿಟಲ್ಗಳಿಗೆ ಹೋಗೋದೇ ಕಡಿಮೆ, ಅವ್ರ ಕಾಯಿಲೆ ಬರ್ತಕ್ಕಂಥದ್ದು ಕಡಿಮೆ. ಅವರೆಲ್ಲ ದೀರ್ಘಾಯುಷಿಗಳು. ಇವಾಗಿನ ಕಾಲಕ್ಕೂ 90-100 ವರ್ಷ ಬದುಕ್ತಾರೆ ಆಯ್ತಾ. ಸೊ ಅವರೆಲ್ಲ ಏನು ಅಂತ ಹೇಳಿದ್ರೆ 6 ಗಂಟೆಗೆ ಎಲ್ಲ ಸೂರ್ಯ ಮುಳುಗೋ ಟೈಮಿಗೆ ಎಲ್ಲ ಊಟ ಮಾಡ್ಬಿಡ್ತಾರೆ. ಮಲ್ಕೊಳೋದು ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ಎಲ್ಲಾ ಕರಗಿರುತ್ತೆ, ಹೊಟ್ಟೆ ಖಾಲಿ ಇಟ್ಕೊಂಡು ಮಲ್ಕೋತಾರೆ. ಆದ್ರೆ ನಾವೆಲ್ಲ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ರಾತ್ರಿ 10 ಗಂಟೆಗೆ 11 ಗಂಟೆ ನಮಗೆ ತಿಳಿದಾಗ ತಿಂತೀವಿ. ತಿಂದ ಮೇಲೆ ಏನಾದ್ರು ಕೆಲಸ ಮಾಡ್ತೀವ? ಏನು ಇಲ್ಲ, ಹೋಗೋದು ಮಲ್ಕೊಳೋದು. ಸೊ ತಿಂದಿರೋದು ಕರಗಬೇಕಿಲ್ಲಿ, ದಪ್ಪ ಹಾಗೆ ಆಗ್ತೀವಿ. ಬೊಜ್ಜು ಬಂದೇ ಬರುತ್ತೆ. ತಿಂದಿರೋದು ಕರಗಲೇ ಇಲ್ಲ ಅಂದ್ಮೇಲೆ ಏನ್ ಮಾಡ್ತೀವಿ ಹೇಳಿ ರಾತ್ರಿ ನಾವು?
ನಮ್ಮ ಅಕ್ಕನ ಮಕ್ಕಳೆಲ್ಲ ನಾವ್ ಇನ್ನು ತೆಳ್ಳಗದ ಅವೆಲ್ಲ ದಪ್ಪದವ ಆಂಟಿ ನೀನೇ ತೆಳ್ಳಗದಿಗೆ ಮಾಡ್ತಿ ಅಂತ ಬಾಬಾಕ್ ಮೈ ದಪ್ಪ. ಸ್ವಲ್ಪ ಊಟದ ಜೊತೆ ಹಸಿರು ತರಕಾರಿ ತಿನ್ನೋಕೆ ಹೇಳಿ. ಸಿಹಿ ತಿಂತಾರೆ ಅಂದ್ರೆ ಊಟದ ನಂತರ ತಿನ್ನೋದಕ್ಕೆ ಹೇಳಿ. ರಾತ್ರಿ ಮೊಸರು ತಿನ್ನಬಾರ್ದು. ಮೊಸರು ಕೂಡ ನಮ್ಮ ದೇಹದಲ್ಲಿ ವಾಯುವಿನ ಉತ್ಪತ್ತಿ ಮಾಡುತ್ತೆ, ಸೊ ಫ್ಯಾಟ್ ಜಾಸ್ತಿ ಆಗುತ್ತೆ. ಇವೆಲ್ಲವನ್ನು ಒಂಚೂರು ಅಳವಡಿಸ್ಕೊಂಡ್ರೆ ಖಂಡಿತ ತೆಳ್ಳಗಾಗ್ತಾರೆ ಅಮ್ಮ. ಹೌದಾ ಹೌದಾ, ಥ್ಯಾಂಕ್ ಯು ಸರ್. ಒಳ್ಳೇದಾಗ್ಲಿ ಅಮ್ಮ, ನಮಸ್ಕಾರ. ತುಂಬಾ ಖುಷಿ ಆಯ್ತು ನಿಮ್ಮ ಜೊತೆ ಮಾತಾಡೋದಕ್ಕೆ. ಕರೆ ಮಾಡ್ತಾ ಇರಿ ಅಮ್ಮ. ಆಯ್ತು ಸರ್, ನಮಸ್ತೆ ಅಮ್ಮ. ನಮಸ್ತೆ ಥ್ಯಾಂಕ್ ಯು ಸರ್. ನಮಸ್ತೆ. ಎಸ್ ವೀಕ್ಷಕ, ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ನಾವು ಯಾವತ್ತೂ ಭಗವಂತನ ಮೇಲೆ ಕಂಪ್ಲೇಂಟ್ ಮಾಡ್ತಾನೆ ಇರ್ತೀವಿ. ನನಗೆ ಅದು ಕೊಟ್ಟಿಲ್ಲ, ಇದು ಕೊಟ್ಟಿಲ್ಲ, ಕಾರ್ ಇಲ್ಲ, ಬಂಗ್ಲೆ ಇಲ್ಲ, ಅವ್ನ ಪಕ್ಕದ ಇನ್ನೇನೋ ತೊಗೊಂಡ, ಇವನು ಇನ್ನೇನೋ ಒಂದು ಮಾಡ್ದ ಅಂತ. ಆದರೆ ಭಗವಂತನ ಕಷ್ಟಗಳನ್ನು ಯಾರೂ ಕೇಳೋದೇ ಇಲ್ಲ. ಶ್ರೀರಾಮನಾಗಿ ಹುಟ್ಟಿದ್ರು ಕೂಡ ಶ್ರೀರಾಮನಿಗೆ ಕೂಡ ವನವಾಸ ತಪ್ಪಲಿಲ್ಲ. 14 ವರ್ಷ ವನವಾಸ ಹೋಗಬೇಕಾಯ್ತು. ಇನ್ನು ಶ್ರೀಕೃಷ್ಣನಿಗಾದರೂ ಬಿಟ್ಟಿದೆಯಾ? ಶ್ರೀಕೃಷ್ಣನೇ ಆದರೂ ಕೂಡ ಜಾಂಬವಂತನ ಮಗಳನ್ನ ಹೊತ್ಕೊಂಡು ಹೋದ ಅಂತಕ್ಕಂಥ ಕಳ್ಳತನದ ಅಪವಾದ ಶ್ರೀಕೃಷ್ಣನ ಮೇಲೆ ಬರುತ್ತೆ. ಹೀಗೆ ಹೇಳ್ತಾ ಹೋದರೆ ಭಗವಂತನಿಗೆ ಕಷ್ಟಗಳು ತಪ್ಪಿದ್ದಲ್ಲ. ನಾವು ನೀವೆಲ್ಲ ಯಾವ ಲೆಕ್ಕ ಅಲ್ಲ. ಬನ್ನಿ, ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್. ಸರ್ ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಕಾಣೆ ಆಗ್ಬಿಟ್ಟಿದ್ರಿ ಉಮೇಶ್ ಸರ್. ಚೆನ್ನಾಗಿದೆ ಸರ್. ನೀವು ಸರ್? ಎಸ್ ಸರ್, ಚೆನ್ನಾಗಿದ್ದೀನಿ. ಎಲ್ಲ ಕಾಣೆ ಆಗ್ಬಿಟ್ಟಿದ್ರಿ ಅಂದೆ. ಕಾಣೆ ಆದ್ಮೇಲೆ ಸರ್ ಏನಾರು ಹೊಸ ವಿಷಯಗಳು ಸಿಗೋದು. ಓ, ಹಾಗಂತೀರಾ? ಓಕೆ, ಹೇಳಿ ಸರ್, ಇವತ್ತೇನು ಹೊಸ ವಿಷಯ ಹಂಚ್ಕೊಳ್ತಿದ್ರಿ? ಇದ್ರೆ ವಿಷಯಗಳು ಸಿಗಲ್ಲ. ಖಂಡಿತ. ಆಮೇಲೆ ಎಲ್ಲಾ ಕಾರ್ಯಕ್ರಮ ನೋಡ್ತಾ ಇರೋದು ಕೂಡ ಖುಷಿ ಆಗ್ತಾ ಇರತ್ತಲ್ಲ. ವಿಶೇಷ ಏನಪ್ಪಾ ಅಂದ್ರೆ ಯಾವಾಗಾದ್ರೂ ಒಮ್ಮೆ ಮಾತಾಡ್ತಾ ಇದ್ರೆ ಅವಾಗ ಅದು ವಿಶೇಷವಾಗಿರುತ್ತೆ. ನಿಜ ಸರ್, ನಿಜ. ಹೇಳಿ ಸರ್, ಇವತ್ತೇನು ವಿಶೇಷವಾಗಿರ್ತಕ್ಕಂಥ ವಿಷಯಗಳನ್ನ ನಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀರಿ? ಸರ್ ಅದೇ ಈಗ ನೀವು ಮಾನಸಿಕ ಚೇತನ ವ್ಯಕ್ತಿಗಳ ಬಗ್ಗೆ ಹೇಳ್ತಾ ಇದ್ರಲ್ಲ. ಇದು ಆಕ್ಚುಲಿ ಮದುವೆ ಮಾಡ್ಕೊಂತಾರ ನೋಡಿ ರಕ್ತ ಸಂಬಂಧಗಳಲ್ಲಿ. ಸೊ ಅವರು ಈ ಪ್ರೆಗ್ನೆನ್ಸಿ ಆದಾಗ ದಯಮಾಡಿ ಅವ್ರು ಒಂದ್ಸರಿ ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳೋದು ಒಳ್ಳೇದಂತ ನನ್ನ ಅಭಿಪ್ರಾಯ. ಖಂಡಿತ. ಅದು ಜೀನ್ಸ್ ಸೇಮ್ ಕ್ಯಾರಿ ಆದಾಗ ಈ ತರದ ಒಂದು ಪ್ರಾಬ್ಲಮ್ ಬರುತ್ತೆ ಅಂತಕ್ಕಂಥದ್ದು ಸೈನ್ಸೇ ಇದೆ ಸರ್, ಅದರ ರೆಕಾರ್ಡ್ಸ್ ಇದೆ. ಅದಕ್ಕೆ ಅವರು ಆಟೋಸಮ್ ಡಿಸಾರ್ಡರ್ಸ್ ಆತರ ಏನೇನೋ ಬರ್ತಾ ಇರುತ್ತೆ. ಹೌದು. ಹಾಗಾಗಿ ಅವರು ಸ್ವಲ್ಪ ನಾನು ಏನಂದ್ರೆ ಈಗ ತುಂಬಾ ಜನ ಏನಾಗ್ತೈತೆ ಅಂದ್ರೆ ನಾವು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ರಕ್ತ ಸಂಬಂಧಗಳಲ್ಲೇನೆ ಜಾಸ್ತಿ ಮದುವೆ ಮಾಡ್ಕೊಳೋದು. ನಿಜ. ನಾವು ಹೊರಗಡೆಗೆ ಎಷ್ಟೇ ನೋಡಿದ್ರು ಕೂಡ ಕೊನೆಗೆ ನಾವ್ ಎಲ್ಲಿಗೆ ಬಂದ್ ಸಂಗಯ ಅಂತ ಹೇಳಿದ್ರೆ ಕುಲ ಬಿಟ್ಟು ಹೋಗುತ್ತೆ ಕಣ, ಕುಲದಲ್ಲೇ ಮದ್ವೆ ಮಾಡ್ಕೊಳ್ಳೋ ಅನ್ನೋ ಒಂದು ಸಂಪ್ರದಾಯಕ್ಕೆ ನಾವ್ ಇವತ್ತಿಗೂ ಕೂಡ ಜೋತ್ ಬಿದ್ದಿದೀವಿ. ನಿಜ. ಸೊ ಹಾಗಾಗಿ ನಾವು ನಮ್ಮ ಸಮುದಾಯ ಕೇಳೋದೇನಪ್ಪಾ ಅಂದ್ರೆ ಈಗ ನಾವು ಮದ್ವೆ ಮಾಡ್ಕೊಂಡ್ಬಿಟ್ಟಿರ್ತೀವಿ, ತಪ್ಪಲ್ಲ. ಆದ್ರೆ ಮದ್ವೆ ಮಾಡ್ಕೊಂಡಾದ್ಮೇಲೆ ಪ್ರೆಗ್ನೆನ್ಸಿ ಆಗೋದು ಕೂಡ ಒಂದು ಪ್ರಕ್ರಿಯೆ ಆಗಿರುತ್ತೆ. ಹೌದು. ಸೊ ಆ ಪ್ರಕ್ರಿಯೆ ಆದಂತ ಸಂದರ್ಭದಲ್ಲಿ ಮೊದಲನೇ 3 ತಿಂಗಳು ಒಳಗಡೆಗೆ ಅಥವಾ 2ನೇ ತಿಂಗಳು ಅಥವಾ ಈ ತರ ಇದ್ದಾಗ ದಯಮಾಡಿ ನಮ್ಮ ಹಳ್ಳಿ ಜನ ಆಗಿರ್ಲಿ ಅಥವಾ ನಗರದ ಜನ ಆಗಿರ್ಲಿ ಯಾರೇ ಆಗಿರ್ಲಿ, ಸೊ ಅದನ್ನ ಒಂದು ಉತ್ತಮವಾಗಿರೋಂತ ವೈದ್ಯರ ಹತ್ರ ತೋರಿಸಿದ್ರೆ ಸೊ ಅವಾಗ ಅವರಿಗೆ ಅದರಲ್ಲಿರೋಂತ ಕಂಡೀಷನ್ಸ್ ಏನ್ ಅನ್ನೋದು ಗೊತ್ತಾಗಿರುತ್ತೆ. ನಿಜ. ಸೊ ಅವಾಗ ಅವರು ಉತ್ತಮವಾದಂತ ಸಲಹೆಯನ್ನು ಕೊಡಬಹುದು. ಖಂಡಿತ. ಮುಂದಿನ ಪೀಳಿಗೆಗಳನ್ನ ಅವರು ಉತ್ತಮವಾಗಿರೋಂತಾನ ಅವ್ರು ಪಡಿಬಹುದು. ಖಂಡಿತ ಅಂತ ಹೇಳಿ ಇದು ನನ್ನ ಒಂದು ಕಳಕಳಿ ಮನವಿ ಅಷ್ಟೇ. ಯಾಕಂದ್ರೆ ಈಗ ಆಲ್ರೆಡಿ ಏನಾಗಿದೆ ಅದನ್ನ ನಾವು ತಪ್ಸಕ್ ಆಗಲ್ಲ ಅಲ್ವಾ ಸರ್? ನಾವು ಅವರಿಗೆ ಏನು ಯೋಚನೆ ಮಾಡಿ ನಮ್ಮ ಬುದ್ಧಿವಂತಿಕೆಯಿಂದ ಏನ್ ಅನುಕೂಲವನ್ನು ಮಾಡ್ಬೋದೋ ಅದನ್ನ ನಾವು ಮಾಡ್ಬೋದು. ಬಟ್ ಮುಂದೆ ಆಗೋದನ್ನ ನಾವು ತಪ್ಸ್ಬೋದಲ್ಲ? ಖಂಡಿತ ಸಾಧ್ಯ ಇದೆ ಸರ್ ತಪ್ಸ್ಲಿಕ್ಕೆ. ಸೊ ಅದಕ್ಕೆ ಈ ತರದ್ದು ಒಂದನ್ನ ನೀವು ಸ್ವಲ್ಪ ಹೆಚ್ಚಿಗೆ ಹೇಳಿದ್ರೆ ನನಗೆ ಒಂದು ರೀತಿಯಾದಂತ, ಫಾರ್ ಎಕ್ಸಾಂಪಲ್ ಈ ಹಳ್ಳಿ ನಿಮ್ ಕಾರ್ಯಕ್ರಮ ನೋಡೋ ಅಂತಾರೆಲ್ಲರೂ ಸುಮಾರು ಜನ ಈ ಹಳ್ಳಿ ಕಡೆಯಿಂದ ಇರೋರು ಸ್ವಲ್ಪ ಹೆಚ್ಚಿಗೆ ಇರ್ತಾರೆ. ಸೊ ಅವರಿಗೆ ಆಮೇಲೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ನೋಡಿ ಈ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಈ ತರ ತಿಂಗಳಲ್ಲಿ ಮದುವೆ ಆಗಂತ ಸಂಭವಗಳು ಜಾಸ್ತಿ ಇರ್ತವೆ. ಆಮೇಲೆ ಇದು ಅಪ್ ಟು ಜನವರಿ ಫೆಬ್ರವರಿ ತನಕನೂ ಎಕ್ಸ್ಟೆಂಡ್ ಆಗುತ್ತೆ, ಮಾರ್ಚ್ ತನಕ. ಸೊ ಅವಾಗ ಏನಾಗ್ತದೆ ಅವ್ರಿಗೆ, ಹೌದಲ್ಲ ನಮ್ಮ ಅನಿಲ್ ಸರ್ ಹೇಳಿದ್ರಲ್ಲ, ಸೊ ಇದ್ರ ಕಡೆಗೆ ನಾವು ಸ್ವಲ್ಪ ಹೆಚ್ಚಿಗೆ ಗಮನ ಕೊಟ್ರೆ ನಾವು ಮುಂದಿನ ಒಂದು ಪೀಳಿಗೆನ ನಾವು ಉತ್ತಮವಾಗಿರೋದನ್ನ ಪಡಿಬಹುದಲ್ಲ ಅನ್ನೋ ಒಂದು ಅಭಿಪ್ರಾಯ ಅವ್ರಿಗೆ ಬರುತ್ತೆ. ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರಲ್ಲ. ಹೌದು ಸರ್. ಆಮೇಲೆ ಮಗು ಹುಟ್ಟಿದಾದ್ಮೇಲ್ಗಡೆ ಗೊತ್ತಾಗುತ್ತೆ, ಅಯ್ಯೋ ನಮ್ಗೆ ಈ ತರದ ಹುಟ್ಬಿಡ್ತು ಕಣ್ರಿ ಅಂತಂದೇಳಿ. ಸೊ ಅದಕ್ಕೆ ಪರಿಹಾರ ಅಂತಂದೇಳಿ ಯಾವ್ದು ಸಿಗಲ್ಲ. ಹೌದು. ಮತ್ತೆ ಅದು ನಾವು ಜೀವನ ಪರ್ಯಂತ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಆಮೇಲೆ ಹೇಳ್ತಾರೆ ಅವ್ರೆ ಭಗವಂತ ಕೊಟ್ಟಿದ್ ವರ ಕಣ್ರಿ ನಾವೇನ್ ಮಾಡಕ್ ಆಗಲ್ಲ ಅಂತಾರೆ.
ಸೊ ಭಗವಂತ ನಮಗೆ ಮುನ್ಸೂಚನೆ ಕೊಟ್ಟಿರ್ತಾನೆ. ಏನ್ ಮುನ್ಸೂಚನೆ ಕೊಟ್ಟಿರ್ತಾನೆ ನೋಡಿ, ನಿಮ್ಮನ್ನ ವೈದ್ಯರು ಅನ್ನೋ ಅಂತ ಒಬ್ಬ ವ್ಯಕ್ತಿಗಳನ್ನ ನಾನು ನಿಮಗೋಸ್ಕರ ಇಟ್ಟಿದ್ದೀನಿ. ವೈದ್ಯ ನಾರಾಯಣ ಹರಿ ಅಂತಂದೇಳಿ ಅವ್ರನ್ನ ಕರೀತಾರೆ. ಸೊ ನೀವು ನಿಮ್ ಪ್ರಯತ್ನಗಳನ್ನೆಲ್ಲ ಮಾಡಿದ ನಂತರ ನಿಮ್ ಫಲ ಕೊಟ್ಟಾಗ ಅದನ್ನು ಕೂಡ ಒಂದು ಪರೀಕ್ಷೆ ಮಾಡ್ಕೊಳೋದು ಒಳ್ಳೇದಲ್ಲ. ಖಂಡಿತ ಖಂಡಿತ ಅದ್ರಲ್ಲಿ ಎರಡು ಆ ಫಲ ನಮ್ದು ಒಳ್ಳೇದಿದೇನೋ ಅಥವಾ ಇಲ್ಲೋ ಅಂತಂದೇಳಿ ಯೋಚನೆ ಮಾಡೋದು. ಸೊ ಅದ್ರ ಕಡೆಗೂ ಕೂಡ ಹೆಚ್ಚಿಗೆ ಗಮನ ಕೊಡಿ ಅನ್ನೋದು ನನ್ನ ಒಂದು ಕಳಕಳಿ ಮನವಿ ಸರ್. ನಿಮ್ಮ ತುಂಬಾ ತುಂಬಾ ಒಳ್ಳೆ ಮಾತನ್ನ ಹೇಳಿದ್ರಿ ಸರ್. ಖಂಡಿತ ನಾನು ಕೂಡ ತುಂಬಾ ಇದ್ರ ಬಗ್ಗೆ ಸಾಕಷ್ಟು ಹೇಳಿದ್ದೀನಿ, ಇನ್ನೂ ಕೂಡ ಹೇಳ್ತೀನಿ. ಸೊ ಯಾರೆಲ್ಲ ರಕ್ತ ಸಂಬಂಧಗಳಲ್ಲಿ ಮದುವೆ ಆಗಿರ್ತಾರೆ ಅವ್ರಿಗೆ 3 ತಿಂಗಳು ಆದ ನಂತರ ಒಂದು ಸ್ಕ್ಯಾನಿಂಗ್ ಹೇಳ್ಕೊಡ್ತಾರೆ. ಸೊ ಆ ಸ್ಕ್ಯಾನಿಂಗನ್ನು ತಪ್ಪದೆ ಎಲ್ಲರೂ ಮಾಡಿಸ್ಕೊಂಡು ಮಗು ಆರೋಗ್ಯವಾಗಿದೆಯಾ ಅಂದ್ಕೊಂಡು ಚೆಕ್ ಮಾಡಿಸ್ಕೊಂಡು ಪ್ರಾಪರಾಗಿ ಆ ಒಂದು ಪ್ರೆಗ್ನೆನ್ಸಿನ ಕಂಟಿನ್ಯೂ ಮಾಡಿದ್ರೆ ಈ ರೀತಿಯ ಒಂದು ಮಾನಸಿಕ ಅಸ್ವಸ್ಥತೆಯಿಂದ ಏನಾದರೂ ಮಕ್ಕಳು ಹುಟ್ಟುತ್ತಾ ಇದ್ದರೆ, ಆ ಮಕ್ಕಳಲ್ಲಿ ಏನಾದರೂ ಆರೋಗ್ಯ ಕುರಿತಾಗಿ ಸಮಸ್ಯೆ ಇದ್ದರೆ ಅದು ಪ್ರಾರಂಭದಲ್ಲೇ ಗೊತ್ತಾಗಿ ಆ ಮಗುನ ಉಳಿಸ್ಕೋಬೇಕಾ ಬೇಡವಾ ಅಂತಕ್ಕಂಥ ನಿರ್ಧಾರವನ್ನು ವೈದ್ಯರ ಜೊತೆ ಸಮಾಲೋಚನೆ ಮಾಡಿಕೊಂಡು ಕುಟುಂಬದ ಜೊತೆ ಸಮಾಲೋಚನೆ ಮಾಡಿಕೊಂಡು ನಿರ್ಧಾರ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಸೊ ಆ ಮಗುವಿಂದ ಸಮಾಜಕ್ಕೂ ಬರ್ಡನ್ ಆಗೋದು ಬೇಡ, ಅದ್ರ ಜೊತೆ ತಂದೆ ತಾಯಿಗಳಿಗೂ ಬರ್ಡನ್ ಆಗಬಾರ್ದು ಅಲ್ವಾ. ಲೈಫ್ ಲಾಂಗ್ ಅದನ್ನು ಕ್ಯಾರಿ ಮಾಡಿಕೊಂಡು ಆ ಒಂದು ತೊಂದರೆಯಿಂದ ಆ ಒಂದು ನೋವಿನಲ್ಲೇ ಬೆಳಲ್ತಾ ಇರಬೇಕಾಗತ್ತೆ. ಸೊ ಅದ್ರ ಬದಲು ಒಂದು ಸೂಕ್ತವಾಗಿರ್ತಕ್ಕಂಥ ನಿರ್ಧಾರ ತೊಗೊಳೋದು ಪ್ರಾರಂಭದಲ್ಲೇ ಒಳ್ಳೆಯದು. ಹಾಗಾಗಿ ಯಾರೆಲ್ಲ ಒಂದು ರಕ್ತ ಸಂಬಂಧಗಳಲ್ಲಿ ಮದುವೆ ಆಗ್ತಾ ಇರ್ತೀರಿ, ಅಕ್ಕನ ಮಗಳನ್ನ ಅಥವಾ ಮಾವನ ಮಗಳನ್ನ ಮದುವೆ ಆಗ್ತಾ ಇರ್ತೀರಿ, ಅವರೆಲ್ಲರೂ ದಯವಿಟ್ಟು 3 ತಿಂಗಳಾದ ತಕ್ಷಣ ಒಮ್ಮೆ ಸೂಕ್ತ ವೈದ್ಯರ ಒಂದು ಸಲಹೆ ಮೇರೆಗೆ ಸ್ಕ್ಯಾನಿಂಗನ್ನು ಮಾಡಿಸ್ಕೊಳ್ಳಿ, ಮಗುವಿನ ಆರೋಗ್ಯದ ಸ್ಥಿತಿಗತಿ ಬಗ್ಗೆ ತಿಳ್ಕೊಳ್ಳಿ ಅಂತ ನಾನು ಖಂಡಿತ ಹೇಳ್ತಾ ಇದ್ದೀನಿ ಸರ್. ತುಂಬಾ ಒಂದು ಒಳ್ಳೆ ಮಾತು ಹೇಳಿದ್ರಿ ಉಮೇಶ್ ಸರ್. ನನಗಂತೂ ತುಂಬ ಇಷ್ಟ ಆಯಿತು ನೀವು ಹೇಳ್ತಕ್ಕಂಥ ಸಜೆಷನ್ಸು. ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಲಿ, ಎಲ್ಲರೂ ಜೀವನದಲ್ಲಿ ನಗ್ನಗ್ತಾ ಸಂತೋಷವಾಗಿರಬೇಕು ಅಂತಕ್ಕಂಥದ್ದೇ ನಮ್ಮೆಲ್ಲರ ಒಂದು ಆಶಯ. ಅದಕ್ಕೋಸ್ಕರ ನಾವು ಕಾರ್ಯಕ್ರಮದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀವಿ, ನಾವೆಲ್ಲರೂ ಹೊಸದೈವ ಕುಟುಂಬಕಂ ಅನ್ನೋ ಹಾಗೆ ಇರಬೇಕು ಅಂತ ಹೇಳಿ. ತುಂಬ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತಾಡಿ. ಮತ್ತೇನಾದರೂ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಏನಂದ್ರೆ ಮಗುವಿನ ಮಾನಸಿಕವಾಗಿ ಇರೋಂತ ಮಗುವನ್ನ ನೋಡೋದ್ರ ಜೊತೆಗೆ ತಂದೆ ತಾಯಿಗಳು ಕೂಡ ಬಳಲ್ತಾ ಇರ್ತಾರೆ. ಹೌದು ಸರ್. ಮತ್ತೆ ಅವ್ರ ಸಮುದಾಯನೂ ಕೂಡ ಅವ್ರನ್ನ ಒಂದ್ ರೀತಿಯಲ್ಲಿ ನೋಡ್ತಾ ಇರ್ತಾರೆ. ಸೊ ಅದೆಲ್ಲ ಅವಶ್ಯಕತೆ ಇಲ್ವಲ್ಲ. ಹೌದು ಸರ್. ಹೌದು. ಸೊ ಅದರಿಂದ ನಾವು ಹೊರಗಡೆ ಬರ್ಬಹುದಲ್ಲ? ಖಂಡಿತ ಖಂಡಿತ ಬರ್ಬೋದು ಸರ್. ಸೊ ಅದು ಒಂದು ಮಾತ್ರ ನನ್ನ ಕಳಕಳಿ ಮನವಿ ಸರ್. ಸರ್ವ ಜನ ಸುಖಿನೋ ಭವಂತು ಅನ್ನೋದು ಒಂದೇ ನನ್ನ ಒಂದು ಕಳಕಳಿ ಮನವಿ. ಎಸ್ ಸರ್, 100% ಕರೆಕ್ಟ್ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ತುಂಬ ಒಂದು ಒಳ್ಳೆ ಸಜೆಷನ್ಸನ್ನು ಕೊಟ್ರಿ. ಎಲ್ಲರೂ ಕೂಡ ಇದನ್ನು ಫಾಲೋ ಮಾಡಲಿ ಸರ್. ಖಂಡಿತ ಆವಾಗಿಂದ ಸಮಯ ಸಿಕ್ಕಾಗೆಲ್ಲ ಇದ್ರ ಬಗ್ಗೆ ನಾನು ಇನ್ನಷ್ಟು ಜಾಗೃತಿಗೊಳಿಸೋ ಪ್ರಯತ್ನವನ್ನು ಮಾಡ್ತೀನಿ ಸರ್. ಒಳ್ಳೆಯದಾಗಲಿ ಸರ್. ನಮಸ್ಕಾರ. ಒಳ್ಳೆಯದು ಸರ್. ಒಳ್ಳೆ ನಮಸ್ತೆ. ಥ್ಯಾಂಕ್ ಯು ಸರ್. ಎಸ್ ವೀಕ್ಷಕರೇ, ಸೊ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ಭಗವಂತ ನಮ್ಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತ ಕಂಪ್ಲೇಂಟ್ ಮಾಡೋದ್ರ ಜೊತೆಗೆ ಭಗವಂತನ ಕಷ್ಟವನ್ನು ನಾವು ಯಾರೂ ಕೇಳೋದೇ ಇಲ್ಲ. ಶ್ರೀರಾಮನಿಗೂ ಕೂಡ ವನವಾಸಕ್ಕೆ ಹೋಗಿ ತಪ್ಪಿದ್ದಲ್ಲ, ಕೃಷ್ಣನಿಗೂ ಕೂಡ ಕಳ್ಳ ಅನ್ನಿಸ್ಕೊಳೋದು ತಪ್ಪಲಿಲ್ಲ. ಅದರ ಜೊತೆಗೆ ಶ್ರೀನಿವಾಸ ಅಂದರೆ ಕಲಿಯುಗದ ದೈವ ಅಂತಲೇ ಹೇಳ್ತೀವಿ. ಬಂದಿರತಕ್ಕಂಥವ್ರು ಎಲ್ಲರೂ ಕೂಡ ನನ್ನ ಪಾದದ ಕೆಳಗಡೆ ಕೊಟ್ಟಿದ್ದೀನಿ ನಿಮಗೆಲ್ಲ ತೊಗೊಂಡೋಗಿ ಅಂತ ಅಸ್ತು ಅಂತ ಕೊಡ್ತಕ್ಕಂಥ ಭಗವಂತನ ಶ್ರೀನಿವಾಸನಿಗೂ ಕೂಡ ಕಲ್ಲಾಗಿ ನಿಲ್ಲೋದು ತಪ್ಪಲಿಲ್ಲ ಅಂತಕ್ಕಂಥದ್ದು ಈ ಕಲಿಯುಗದ ಮಾತು. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಯಾವಾಗಲೂ ಕೂಡ ಭಗವಂತನ ಹತ್ರ ಹೋದಾಗ ಯಾವತ್ತೂ ಕೇಳಿಲ್ಲ ಯಾರಾದರೂ ಒಬ್ಬರು ಇದುವರೆಗೂ ಸೂರ್ಯದೇವ ಇಷ್ಟೊಂದು ಉರಿತಿದೆಯಲ್ಲ ನಿನಗೆ ಕಷ್ಟ ಆಗಲ್ವಾ ಅಂತ ಯಾರು ಕೇಳಿದ್ದೀರಾ? ವರುಣದೇವ ಇಷ್ಟೊಂದೆಲ್ಲ ಮಳೆ ಸುರಿಸ್ತಾ ಇದೆ ನಿನಗೆ ಸುಸ್ತಾಗಲ್ವಾ ಅಂತ ಯಾವತ್ತಾರು ಕೇಳಿದ್ದೀರಾ? ಗಾಳಿಗೆ ಯಾವತ್ತಾರೋ ಒಂದು ಥ್ಯಾಂಕ್ಸ್ ಹೇಳಿದ್ದೀವ? ಯಾರಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳಿದ್ದೀವಿ ಹೇಳಿ? ಊಟ ಮಾಡೋ ಅನ್ನಕ್ಕೆ ಯಾವತ್ತಾರೋ ಒಂದು ಧನ್ಯವಾದಗಳನ್ನ ಹೇಳಿದ್ದೀರಾ? ಕೃತಜ್ಞತೆ ಹೇಳಿದ್ದೀರಾ? ನಾವು ಯಾವತ್ತೂ ಹೇಳಲ್ಲ ಸರ್. ನಾವೆಲ್ಲ ಏನು ಅಂದರೆ ಸ್ವಾರ್ಥಿಗಳು. ನನಗೆ ಏನು ಬೇಕೋ ಅದನ್ನಷ್ಟೇ ನೋಡ್ಕೊಳ್ತೀವಿ ಹೊರತು ಆ ಕನಿಷ್ಠ ಪಕ್ಷ ಬೇರೆ ಯಾರಿಗೂ ಕೃತಜ್ಞತೆ ಹೇಳಿದ್ರೆ ಪರವಾಗಿಲ್ಲ. ಆ ಪಂಚಮಹಾಭೂತಗಳಿಗಾದ್ರೂ ನಾವು ಯಾವತ್ತಾರು ಕೃತಜ್ಞತೆ ಹೇಳಿದ್ದೀವ? ಅಗ್ನಿ ಇಲ್ಲದೆ ಇವತ್ತು ಅಡುಗೆ ಮಾಡೋಕ್ಕಾಗತ್ತಾ? ಕುಡಿಯೋ ನೀರಿಲ್ಲದೆ ನಾವು ಜೀವನ ಮಾಡಲಿಕ್ಕಾಗತ್ತಾ? ಗಾಳಿ ಇಲ್ಲದೆ ಜೀವನ ಮಾಡೋಕ್ಕಾಗತ್ತಾ? ಈ ಭೂಮಿ ತಾಯಿ ಇಲ್ಲದೆ ಜೀವನ ಮಾಡೋಕ್ಕಾಗತ್ತಾ? ಆ ಸೂರ್ಯದೇವ ಇಲ್ಲದೆ ಜೀವನ ಮಾಡೋಕ್ಕಾಗತ್ತಾ? ಆದರೆ ಪ್ರತಿ ದಿವಸ ತುಳಿತೀವಿ, ಉಗುಳ್ತೀವಿ, ಶೂ ಹಾಕ್ಕೊಂಡು ಓಡಾಡ್ತೀವಿ. ಆದರೆ ಯಾವತ್ತೂ ಕೂಡ ಭೂಮಿ ತಾಯಿಗೆ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತ ನಮ್ಮ ತಲೆಯಲ್ಲೇ ಬರೋಲ್ಲ. ಅದಕ್ಕೋಸ್ಕರ ನಮ್ಮ ಒಂದು ಪುರಾಣಗಳಲ್ಲೇ ಹೇಳಿದ್ದಾರೆ, ಎದ್ದೇಳ್ತಿದ್ದಾಗೆ ಮೊದಲು ಸಮುದ್ರ ವಸತಿ ದೇವಿ ಲಕ್ಷ್ಮಿ ಅಂತ ಕಣ್ಣಿಗೆ ಭೂಮಿಯನ್ನು ಮುಟ್ಕೊಂಡು ನಮಸ್ಕಾರ ಮಾಡಿ ಅಂತ ಹೇಳ್ತಾರೆ. ಎಷ್ಟು ಜನ ಮಾಡ್ತೀವಿ? ಕರಗ್ರವಸ್ತಿ ಲಕ್ಷ್ಮಿ ಅಂತ ಹೇಳಿ ಅಂತಾರೆ. ಎಷ್ಟು ಜನ ಹೇಳ್ತೀವಿ? ಯಾವುದೂ ಆಗಲ್ಲ ನಮ್ಮಿಂದ. ಆದರೆ ಎಲ್ಲದೂ ನನಗೆ ಬೇಕು ಅಂತಕ್ಕಂಥ ಸ್ವಾರ್ಥತರ ಭಾವನೆ ಮಾತ್ರ ನಮ್ಮಲ್ಲಿದೆ. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಪ್ರಕೃತಿಗೆ ಕೃತಜ್ಞತರಾಗಿರಿ. ದೇವ್ರನ್ನ ಬಿಟ್ಬಿಡಿ. ದೇವ್ರಿಗೆ ನಿಮ್ಮ ಕೃತಜ್ಞತೆ ಇಲ್ವಾ? ಈ ಪಂಚಮಹಾಭೂತಗಳ ಶಕ್ತಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿ. ನೀವು ತಿಂತಕ್ಕಂಥ ಒಂದು ತುತ್ತು ಅನ್ನಕ್ಕೆ ಕೃತಜ್ಞತೆ ಸಲ್ಲಿಸಿ. ಆ ಭಗವಂತನಿಗೊಂದು ನಮಸ್ಕಾರ ಇಲ್ಲಾಂದ್ರೂ ಆ ಭಗವಂತನ ಸೃಷ್ಟಿಗೊಂದು ನಮಸ್ಕಾರ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ.
ಎಷ್ಟು ಸಂದರ್ಭಗಳಲ್ಲಿ ನಾವು ಏನು ಮಾಡ್ತೀವಿ ಅಂತ ಹೇಳ್ಬಿಟ್ರೆ ಖಾಲಿ ಪಾತ್ರೆ ನೋಡಿದ ತಕ್ಷಣ ಭಿಕ್ಷುಕ ಅಂದ್ಕೊಂಡ್ಬಿಡ್ತೀವಿ. ಆದರೆ ಒಂದು ನೆನ್ಪಿಟ್ಕೊಳ್ಳಿ, ಆತ ಇದೀಗ ತಾನೇ ಅನ್ನವನ್ನು ಹಂಚಿ ಬಂದಿರತಕ್ಕಂಥ ಶ್ರೀಮಂತ ಕೂಡ ಆಗಿರ್ಬೋದು. ಯಾವತ್ತೂ ಆ ಮನುಷ್ಯನ ಬಟ್ಟೆ ನೋಡಿಬಿಟ್ಟು ಅಳಿಬೇಡಿ, ಅವನ ಗುಣವನ್ನು ನೋಡಿ ಎಳೀರಿ. ಯಾವಾಗಲೂ ಅದಕ್ಕೋಸ್ಕರ ದೊಡ್ಡವರು ಹೇಳ್ತಾ ಇರ್ತಾರೆ, ಮುಖ ನೋಡಿ ಮಣೆ ಹಾಕಬೇಡ ಅಂಥೇಳಿ. ಸೊ ನಾವು ಯಾವಾಗಲೂ ಮಾಡ್ತಕ್ಕಂಥದ್ದಂತೆ, ಅವನ ಕಾಲಲ್ಲಿ ಚಪ್ಪಲಿ ಇದೆಯಾ, ಅವನೆಂಥ ಬಟ್ಟೆ ಹಾಕ್ಕೊಂಡಿದ್ದಾನೆ, ಅವನ ಕೈಯಲ್ಲಿ ವಾಚ್ ಇದೆಯಾ, ಕೈಯಲ್ಲಿ ಗಾಡಿ ಇದೆಯಾ, ಇವನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆ ಗೌರವ ಕೊಡಬೇಕು ಬೇಡವೋ ಅಂತ ನಿರ್ಧಾರ ಮಾಡ್ತೀವಿ. ಆದರೆ ನಾನು ಕಳೆದ ಬಾರಿನೂ ಒಬ್ಬ ಹೇಳಿದ್ದೆ, ತುಂಬ ದೊಡ್ಡ ಪ್ರಶಸ್ತಿಯನ್ನು ಗಳಿಸಿ ಕೋಟ್ಯಾಂತರ ರೂಪಾಯಿ ಗಳಿಸಿರ್ತಕ್ಕಂಥ ಒಬ್ಬ ಯಕಶ್ಚಿತ್ ಮಾಸ್ಟರ್ ಅವರು ಬಂದಿರತಕ್ಕಂಥ ಅವ್ರ ಸನ್ಯಾಸಿಯವರು ಅವ್ರು ಬಂದಿರತಕ್ಕಂಥ ಎಲ್ಲ ಹಣವನ್ನು ತೆಗೆದುಕೊಂಡು ಹೋಗಿ ಶಾಲೆಗೆ ದಾನ ಮಾಡಿಬಿಟ್ಟು ಶಾಲೆಗೆ ಇದನ್ನು ಮಾಡ್ತಾ ಇರ್ತಾರೆ, ಶಾಲೆ ಮಕ್ಕಳನ್ನ ಓದಿಸ್ತಾ ಇರ್ತಾರೆ. ಅದನ್ನು ಗುರುತಿಸಿ ವಿದೇಶದವರು ಕೂಡ ಅವರಿಗೆ ಕೋಟ್ಯಾಂತರ ರೂಪಾಯಿ ಹಣವನ್ನು ಕೊಟ್ಟು ದೊಡ್ಡ ಪಾರಿತೋಷಿಕವನ್ನು ಕಳಿಸಿ ಇದನ್ನು ಸನ್ಮಾನ ಮಾಡಿ ಅದ್ಧೂರಿಯಾಗಿ ಕಳಿಸಿ ಇದನ್ನು ಮಾಡ್ತಾರೆ. ಆದರೆ ಮತ್ತೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅದು ಯಾವುದು ನನಗೆ ಸಂಬಂಧಪಟ್ಟಿದ್ದಿಲ್ಲ ಅಂತ ಅಲ್ಲಿಂದ ಬಂದಿರತಕ್ಕಂಥ ಆ ಕೋಟ್ಯಾಂತರ ಹಣವನ್ನು ಮತ್ತೆ ಶಾಲೆಗಳಿಗೆ ಸುರಿದು ಮತ್ತೆ ಆ ವಿದ್ಯಾರ್ಥಿಗಳಿಗೆಲ್ಲ ಭವಿಷ್ಯವನ್ನು ಕಲ್ಪಿಸ್ಕೊಡ್ತಾರೆ. ಇದಲ್ವಾ ಕೆರೆಯ ನೀರನ್ನೇ ಕೆರೆಗೆ ಚೆಲ್ಲಿ ಅಂತ ಹೇಳ್ತಕ್ಕಂಥದ್ದಕ್ಕೊಂದು ಮಾತಿನ ಅರ್ಥ. ಸೊ ಇವೆಲ್ಲವೂ ಎಂತೆಂಥ ದೊಡ್ಡ ಉದಾಹರಣೆಗಳು ಅಂತ ಹೇಳಿದ್ರೆ, ನಮ್ಮ ಅಬ್ದುಲ್ ಕಲಾಂಜಿ ಆಗಿರ್ಬೋದು, ಸಾಯೋವಾಗ ಅವ್ರ ಜೊತೆ ಇದ್ದಿದ್ದು 2 ಜೊತೆ ಬಟ್ಟೆ. ರಾಷ್ಟ್ರಪತಿಗಳು ಇವತ್ತೊಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಆದರೂ ಕೂಡ ಒಂದು 3 ತಲೆಮಾರು ಕೂತ್ಕೊಂಡು ತಿನ್ಬೋದು, ಆ ರೀತಿ ಆಸ್ತಿಗಳನ್ನ ಮಾಡ್ತಾರೆ. ಆದರೆ ದೇಶದ ಅತ್ಯುನ್ನತ ಸ್ಥಾನ ರಾಷ್ಟ್ರಪತಿ ಹುದ್ದೆಗೆ ಹೋದರೂ ಕೂಡ ಸಾಯೋವಾಗ ಇದ್ದಿದ್ದು 2 ಜೊತೆ ಬಟ್ಟೆ. ಇಂಥ ಒಂದು ಸರಳತೆ ಯಾರಿಗೆ ಬರಲಿಕ್ಕೆ ಸಾಧ್ಯ? ಈ ಥರ ಹೇಳ್ತಾ ಹೋದರೆ ಸಾಕಷ್ಟು ಜನ ಇದ್ದಾರೆ ನಮ್ಮ ಭೂಮಿಯನ್ನು ಏನೋ ಒಂದು ಪ್ರಜ್ವಲಗೊಳಿಸಿರ್ತಕ್ಕಂಥ ಮಹಾನ್ ಚೇತನ ಶಕ್ತಿಗಳು. ನಮ್ಮ ಸ್ವಾಮಿ ವಿವೇಕಾನಂದರಾಗಿರ್ಬೋದು, ಇವತ್ತಿಗೂ ಕೂಡ ನಿರಂತರವಾಗಿ ಸೇವೆಯನ್ನು ನೀಡ್ತಾ ಇರ್ತಕ್ಕಂಥ ಮಾತಾ ಅಮೃತಾನಂದ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ, ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ 1000 ಬೆಡ್ಡುಗಳ ಆಸ್ಪತ್ರೆ ಉಚಿತವಾಗಿ ಕಟ್ಟಿಸಿದ್ದಾರೆ. ಅಲ್ಲಿರ್ತಕ್ಕಂಥ ಹಾಸ್ಪಿಟ್ಲ್ಗಳಲ್ಲಿ ಬಿಲ್ಲಿಂಗ್ ಸೆಕ್ಷನ್ನೇ ಇಲ್ವಂತೆ. ಇನ್ನು ಸದ್ಯದಲ್ಲೇ ಇಲ್ಲೊಂದು ಹಾಸ್ಪಿಟ್ಲ್ ಉದ್ಘಾಟನೆ ಆಗ್ತಾಯಿದೆ ಚಿಕ್ಕಬಳ್ಳಾಪುರದಲ್ಲಿ. ಆ ಒಂದು ಹಾಸ್ಪಿಟ್ಲ್ ಬಗ್ಗೆನೂ ನನಗೆ ನಿಜವಾಗ್ಲೂ ಅವಕಾಶ ಅಂದರೆ ಸಿಕ್ಕರೆ ನಾನೇ ಅಲ್ಲಿ ಖುದ್ದೋಗಿ ವಿಡಿಯೋ ಮಾಡ್ಕೊಂಬರ್ಬೇಕು ಅಂತ ತುಂಬ ಆಸೆ ಇದೆ. ಆ ಹಾಸ್ಪಿಟ್ಲಲ್ಲಿ ಬಿಲ್ಲಿಂಗ್ ಕೌಂಟರ್ಗಳೇ ಇಲ್ಲಂತೆ. ಅದು ಎಷ್ಟು ತ್ಯಾಗಮಯಿ ಭಾವನೆ ಇರುತ್ತೆ ಈ ಜನರಲ್ಲಿ ಅಂತಕ್ಕಂಥದ್ದನ್ನು ನಾವು ನೋಡಿ ಕಲಿಬೇಕು. ಯಾಕೆ ಈ ಥರದ ಮನೋಭಾವ ದುಡ್ಡಿದ್ದರ ಹತ್ರ ಈ ರಾಜಕಾರಣಿಗಳ ಹತ್ರ ಬರಲಲ್ಲ ಅಂತಕ್ಕಂಥದ್ದು ನನಗೊಂದು ಪ್ರಶ್ನೆ. ಏಕೆಂದರೆ ಅವರು ಆ ಎಲೆಕ್ಷನ್ ಇದರಲ್ಲಿ ಕೊಡ್ತಾರೆ, ನಾನು 1000 ಕೋಟಿ ಒಡೆಯ, 1450 ಕೋಟಿ ಒಡೆಯ. ಯಪ್ಪ, ಆ ಅಮೌಂಟನ್ನು ಕೇಳಿಬಿಟ್ರೆ ತಲೆ ತಿರುಗೋಗುತ್ತೆ. ನಮ್ಮ ಕರ್ನಾಟಕದೊಂದು ಚಿಕ್ಕ ಒಂದು ಬಡ್ಜೆಟಿನ ಲೆಕ್ಕದಲ್ಲಿ ಅವ್ರ ಹತ್ರ ಹಣ ಇರುತ್ತೆ. ಅಷ್ಟೊಂದು ಹಣ ಇದ್ದಾಗಲೂ ಅವ್ರೇನಾದರೂ ಯಾರಿಗಾರು ದಾನ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ನನಗೆ ನಿಜವಾಗ್ಲೂ ಆಶ್ಚರ್ಯ ಆಗುತ್ತೆ. ಅವ್ರ ಕೈಯಿಂದ ₹1 ಹೊರಗಡೆ ಬರೋದು ತುಂಬ ಕಷ್ಟ. ಏನೇ ಅವ್ರ ಬಗ್ಗೆ ಮಾತಾಡ್ತಾ ಹೋದರೆ ಇದು ತರ್ಕಕ್ಕೆ ನಿಲಗದೇ ಇರತಕ್ಕಂಥ ವಿಚಾರ ಆಗುತ್ತೆ. ಇನ್ನಷ್ಟು ವಿಚಾರಗಳನ್ನ ಕ್ವಿಕ್ಕಾಗಿ ಅಪ್ಡೇಟ್ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೀನಿ. ಸೊ ನಾನಾಗಲೇ ಹೇಳ್ತಾ ಇದ್ದೆ, 20 ಮಕ್ಕಳ ಸಾವಿಗೆ ಕಾರಣರಾಗಿರ್ತಕ್ಕಂಥ ಕೆಮ್ಮಿನ್ ಸಿರಪಿನ ಮಾಲೀಕ ಜಿ ರಂಗನಾಥನ್ ಅವರು ಬಂಧಿಸಲಾಗಿದೆ. ತುಂಬ ಒಳ್ಳೆಯದು, ತಡವಾಗಿ ಆದರೂ ಬಂಧಿಸಿದ್ದಾರೆ. ಅದೇ ರೀತಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ವತಿಯಿಂದ ಸಂಘದ ಶತಾಬ್ದಿ ವರ್ಷದ ಅಂಗವಾಗಿ ವಿಜಯದಶಮಿ ನಿಮಿತ್ತ ಪಥಸಂಚಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಗರದ 2 ಕಡೆಗಳಿಂದ ಈ ಒಂದು ವಿಶೇಷವಾಗಿರ್ತಕ್ಕಂಥ ಪಥಸಂಚಲನ ಪ್ರಾರಂಭ ಆಗ್ತಾ ಇದೆ. ಅಕ್ಟೋಬರ್ 11 ತಾರೀಕು ಅಂದರೆ ನಾಳೆ ಬೆಳಗ್ಗೆ ಈ ಒಂದು ಪಥಸಂಚಲನ ಪ್ರಾರಂಭ ಆಗುತ್ತೆ. ಎಲ್ಲರೂ ಕೂಡ ಸಂಚಲನದಲ್ಲಿ ಭಾಗವಹಿಸಬೇಕು ಅಂತ ಇಚ್ಛೆ ಇರ್ತಕ್ಕಂಥವ್ರು ಸಂಪೂರ್ಣವಾಗಿ ಗಣವೇಷಧಾರಿಗಳಾಗಿ ಬರ್ತಕ್ಕಂಥದ್ದು 100% ಮಸ್ಟ್ ಆಗಿರುತ್ತೆ. ಮಧ್ಯಾಹ್ನ 3 ಗಂಟೆಗೆ ಸ್ವಿಮ್ಮಿಂಗ್ ಪೂಲ್ ಪಕ್ಕದಿಂದ ಒಂದು ಇದು ಹೋಗ್ತಾ ಇದೆ, ಮೆರವಣಿಗೆ ಹೋಗ್ತಾ ಇದೆ. ಇನ್ನೊಂದು ಬಹುಶಃ ನಮ್ಮ ಹಳೆಪೇಟೆಯಿಂದ ಹೊರಡುತ್ತೆ. ಸಾರ್ವಜನಿಕ ಕಾರ್ಯಕ್ರಮ ಬಂದ್ಬಿಟ್ಟು ಸಾಯಂಕಾಲ 5:45ಗೆ ಹೈಸ್ಕೂಲ್ ಮೈದಾನದಲ್ಲಿ ಅದ್ಧೂರಿಯಾಗಿರ್ತಕ್ಕಂಥ ಒಂದು ಸಾವಿರಾರು ಜನರ ಒಂದು ಸಮ್ಮುಖದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತೆ. ಇಲ್ಲಿ ಒಂದು ನಾವು ಅಬ್ಸರ್ವ್ ಮಾಡಬೇಕು, ಕೇವಲ RSS ಅಂದ ಮಾತ್ರಕ್ಕೆ ಇಲ್ಲಿ ಬರೀ ಗಣವೇಷಧಾರಿಗಳು ಮಾತ್ರ ಹೋಗಬೇಕು, ಸಾರ್ವಜನಿಕರು ಹೋಗಬಾರ್ದು ಅಂತಕ್ಕಂಥ ಕಂಡೀಷನ್ಸ್ ಎಲ್ಲೂ ಇಲ್ಲ. ಹಾಗಂತ ಯಾರು ಹೋಗದೆ ಮನೇಲಿ ಕೂತ್ಕೊಬಿಡಿ. ಇಂಥ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ. ಇಲ್ಲಿ ಪುಟ್ಟ ಮಕ್ಕಳು ಕೂಡ ಬಂದಿರ್ತಾರೆ. ಅವರು ಒಂದು ಬಟ್ಟೆ ಹಾಕ್ಕೊಂಡು ಹೋಗೋದನ್ನು ನೋಡೋದೇ ಒಂದು ಖುಷಿ ಆಯಿತಾ. ಮೊನ್ನೆ ನಾನೊಂದು ವಿಡಿಯೋ ನೋಡ್ತಾ ಇದ್ದೆ, ಬಹುಶಃ ಅದು ತಮಿಳ್ನಾಡಲ್ಲೋ ಇಲ್ಲ ಆಂಧ್ರ ಪ್ರದೇಶದಲ್ಲೋ ನಡೀತಾ ಇತ್ತು. ಆ ಮಗುಗೆ 1.5 ವರ್ಷ ಇರಬೇಕು, ಅವನಿಗೆ ಗಣವೇಷ ಹಾಕಿ ಕೂರಿಸಿದ್ದಾರೆ. ಆ ಮಗು ಪುಟ್ದಾಗಿ ನೀರು ಕುಡಿತಾ ಇದೆ. ಅದನ್ನು ನೋಡ್ಲಿಕ್ಕೆ ಅದು ಎಷ್ಟು ಖುಷಿ ಆಯಿತು ಅಂತ ಅನಿಸಿದ್ರೆ, ಸೊ ನಿಜಕ್ಕೂ ದೇಶ ಪ್ರೇಮ ಅಂದರೆ ಇದು ಅಂತ ಅನಿಸುತ್ತೆ. ಖಂಡಿತ ನಮ್ಮೆಲ್ಲ ಭಾರತೀಯ ಮಾತೆಯರು ಎಲ್ಲರೂ ಹೆತ್ತಿರ್ತಕ್ಕಂಥದ್ದು ವೀರ ಯೋಧರನ್ನೇ. ಎಲ್ಲರೂ ಕೂಡ ದೇಶಕ್ಕಾಗಿ ಪ್ರಾಣ ಕೊಡ್ತಕ್ಕಂಥ ಒಂದು ಸಾಹಸಿಗಳು ಭಾರತ ಮಾತೆಯ ಪುತ್ರರೇ. ಸೊ ಇಂಥ ಒಂದು ಸುಸಂದರ್ಭದಲ್ಲಿ ನೀವು ಕೂಡ ಹೋಗಿ ಈ ಒಂದು ಸಂಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು
ನೋಡಿ ಆನಂದಿಸಿ ಅಂತ ಕೇಳ್ಕೊಳ್ತೀನಿ. ಸಾಧ್ಯವಾದರೆ ನಮಗೆ ಅವಕಾಶ ಸಿಕ್ಕಿದ್ದೆ ಆದರೆ ನಾವು ಕೂಡ V1 ವಾಹಿನಿ ವತಿಯಿಂದ ಈ ಕಾರ್ಯಕ್ರಮಕ್ಕೆ ತೆರಳುತ್ತೇವೆ ಮತ್ತು ಅಲ್ಲಿನ ಅಪ್ಡೇಟ್ಸ್ಗಳನ್ನ ನಿಮಗೆ ಕೊಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಕ್ಕಂಥ ಸಂದರ್ಭ ಬಂದಿದೆ. ಸೊ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ನಿಮ್ಮ ಸುತ್ತಮುತ್ತ ನಡೀತಾ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳ ಮಾಹಿತಿ ಕುರಿತಾಗಿ ನಮ್ಮ ಈ ಒಂದು ವಾಟ್ಸಪ್ ನಂಬರ್ಗೆ ಒಂದು ದಿವಸ ಮುಂಚಿತವಾಗಿ ಕಳಿಸಿ. ನೋಡಿ, ಈಗ ನಾಳೆ ಗಣವೇಷಧಾರಿಗಳ ಒಂದು ಪಥಸಂಚಲನ ಇದೆ, ಅದನ್ನು ಅಡ್ವಾನ್ಸಾಗಿ ಇವತ್ತು ಹೇಳ್ತಾ ಇದ್ದೀನಿ. ಅದೇ ರೀತಿ ನಿಮ್ಮೂರಿನಲ್ಲಿ ಇರ್ತಕ್ಕಂಥ ಕಾರ್ಯಕ್ರಮಗಳು, ಯಾವುದೋ ಒಂದು ಉದ್ಘಾಟನೆ ಆಗಿರ್ಬೋದು, ಯಾವುದೋ ಒಂದು ಒಳ್ಳೆ ಕೆಲಸ ನೀವು ಮಾಡ್ತಾ ಇದ್ದರೆ ಅಥವಾ ಏನಾದರೂ ಒಂದು ಫಂಕ್ಷನ್ ಇದ್ದರೆ ಅದನ್ನು ಒಂದು ದಿವಸ ಮುಂಚಿತವಾಗಿ ನಮಗೆ ಇದೇ ನಂಬರ್ಗೆ ವಾಟ್ಸಪ್ಪಿಗೆ ಕಳಿಸಿದ್ರೆ ಸಂಪೂರ್ಣ ಉಚಿತವಾಗಿ ಆ ಕಾರ್ಯಕ್ರಮದ ವಿವರಣವನ್ನು ನಮ್ಮ V1 ವಾಹಿನಿಯಲ್ಲಿ ತಿಳಿಸ್ತೀವಿ ಮತ್ತು ನಮ್ಮ ಯೂಟ್ಯೂಬಲ್ಲೂ ಕೂಡ ಎಲ್ರಿಗೂ ನೋಡಲಿಕ್ಕೆ ಸಿಗುತ್ತೆ. ಅದರ ಒಂದು ವೀಡಿಯೋಸ್ನ ಫೋಟೋಸ್ನ ಕಳಿಸಿದ್ರು ಕೂಡ ಅದನ್ನು ಸಂಪೂರ್ಣವಾಗಿ ಉಚಿತವಾಗಿ ಪ್ರಸಾರ ಮಾಡ್ತಕ್ಕಂಥ ಕೆಲಸವನ್ನು ಜವಾಬ್ದಾರಿಯುತವಾಗಿ V1 ವಾಹಿನಿ ಮಾಡುತ್ತೆ ಅಂತ ಮತ್ತೆ ತಮ್ಮೆಲ್ಲರ ಗಮನಕ್ಕೆ ತರ್ತಾ ಇದ್ದೀನಿ. ಅದ್ರ ಜೊತೆಗೆ ದೀಪಾವಳಿ ಬರ್ತಾ ಇದೆ. ದೀಪಾವಳಿಯಲ್ಲಿ ನೀವು ಎಷ್ಟು ಜನ ಪಟಾಕಿ ಹೊಡಿತೀರೋ ಅಷ್ಟೇ ದಯವಿಟ್ಟು ಗಿಡಗಳನ್ನು ನೆಡಿ ಅಂತ ನಾವೊಂದು ವಿಶೇಷವಾಗಿರ್ತಕ್ಕಂಥ ಅಭಿಯಾನವನ್ನು ಮಾಡ್ತಾ ಇದ್ದೀವಿ. ನಾವೆಲ್ಲರೂ ಕೂಡ ಹಸಿರು ದೀಪಾವಳಿಯನ್ನು ಆಚರಿಸೋಣ. ಪಟಾಕಿ ಹೊಡೀರಿ, ನಾನು ಯಾರಿಗೂ ಬೇಡ ಅಂತ ಹೇಳಲ್ಲ. ಪಟಾಕಿ ಧಾರಾಳವಾಗಿ ನಿಮ್ಗೆ ಖುಷಿಯಾಗಿ ಹೊಡೀರಿ. 100 ಪಟಾಕಿ ಹೊಡೆದ್ರೆ ಅಟ್ಲೀಸ್ಟ್ ಒಂದೆರಡಾದರೂ ಗಿಡ ನೆಡಿ. ಪ್ರಕೃತಿಗೆ ತೊಂದರೆ ಆಗದೆ ಇರೋ ಹಾಗೆ ನಾವೆಲ್ಲರೂ ಕೂಡ ಸಹಕರಿಸೋಣ ಅಂತ ಕೇಳ್ಕೊಳ್ತಾ ಎಂದಂತೆ ಇವತ್ತಿನ ಒಂದು ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹಾಡ್ತಿದ್ದೀನಿ. ಮತ್ತೆ ನಾಳೆ ಬೆಳಗ್ಗೆ ಎಂದಿನಂತೆ 10:30 ರಿಂದ 11:30 ನೇರ ಪ್ರಸಾದ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಶುಭಮಸ್ತು, ನಮಸ್ಕಾರ.